Welcome back to SPM tutorial. Today we are going to discuss about LBA questions of a hero lesson. For SLC students, it is very useful. So this is a video, fourth part, fourth video of a hero lesson. Okay. ಸೊ ಈ ಕಳೆದಂತಹ ಒಂದಷ್ಟು 3 ವಿಡಿಯೋಸ್ ಏನಿದೆ ಅಂದ್ರೆ ಹೀರೋ ಲೆಸನ್ಗೆ ಸಂಬಂಧಪಟ್ಟಂತೆ LBA ಕ್ವಶನ್ಸ್ಗಳನ್ನ ನಾಗಲೇ ಅಪ್ಲೋಡ್ ಮಾಡಿದ್ದೀನಿ. ಅದನ್ನ ನೀವು ವಾಚ್ ಮಾಡಿ ಫೋರ್ತ್ ವಿಡಿಯೋ ನೀವು ನೋಡಿದ್ರೆ ಒಂದಷ್ಟು ನಿಮ್ಗೆ ರಿಪೀಟೆಡ್ ಅನ್ಸುತ್ತೆ ಮತ್ತೆ ಕೆಲವೊಂದು ಕ್ಲಿಯರ್ ಆಗಿ ಅರ್ಥವೂ ಕೂಡ ಆಗುತ್ತೆ. ಓಕೆ ಫ್ರೆಂಡ್ಸ್. ಓಕೆ ಸ್ಟೂಡೆಂಟ್ಸ್, ಹಿಯರ್ ಟುಡೇ ದಿಸ್ ಇಸ್ ದ ಫೋರ್ತ್ ವಿಡಿಯೋ. ಸೊ ಇಲ್ಲಿ ನಿಮ್ಗೆ LBA ಕ್ವಶನ್ಸ್ ನಿಮ್ಗೆ ವೆರಿ ಇಂಪಾರ್ಟೆಂಟ್. ಯಾಕೆ ಹೇಳಿ? ಏಕೆಂದ್ರೆ ಎಕ್ಸಾಮ್ ನಲ್ಲಿ ಇತ್ತೀಚಿನ ದಿನಗಳಲ್ಲಿ LBA ಕ್ವಶನ್ಸ್ಗೆ ತುಂಬಾನೇ ಫೋಕಸ್ ಮಾಡ್ತಾ ಇದ್ದಾರೆ. ನೀವು ಯಾವುದೇ ಟೆಸ್ಟ್ ಆಗ್ಬೋದು, ಯೂನಿಟ್ ಟೆಸ್ಟ್ ಆಗ್ಬೋದು, ಅಥವಾ ಪ್ರಿಪರೇಟರಿ ಆಗ್ಬೋದು, ಮಿಡ್ ಎಕ್ಸಾಮ್ ಆಗ್ಬೋದು, ಯಾವುದೇ ಎಕ್ಸಾಮ್ಗೆ ನೋಡಿ ಡಿಪಾರ್ಟ್ಮೆಂಟ್ ಇಂದನೇ ಒಂದಷ್ಟು ಕ್ವಶನ್ಸ್ಗಳು ಬಂದಿದೆ. ಸೊ ಆ ಕ್ವಶನ್ಸ್ಗಳನ್ನೇ ನಾವು ಕೊಡಬೇಕಾಗಿದೆ. ಸೊ ಹಾಗಾಗಿ ನೀವು ಯಾವುದೇ ತರಹ ವರ್ಬ್ಸ್ ಆಗ್ಬೋದು, ಓಕೆ, ನೆಕ್ಸ್ಟ್ ಕ್ವಶನ್ ಟ್ಯಾಕ್ಸ್ ಆಗ್ಬೋದು, ಓಕೆ. ಸೊ ನೆಕ್ಸ್ಟ್ ಆ ವಾಯ್ಸಸ್ ಅಂತ ಕರಿತೀವಿ. ವಾಯ್ಸಸ್ ಅಂದ್ರೆ ಆಕ್ಟಿವ್ ಅಂಡ್ ಪ್ಯಾಸಿವ್. ಓಕೆ. ಸೊ ಈ ತರದ ಕ್ವಶನ್ಸ್ ಮತ್ತೆ ರಿಪೋರ್ಟೆಡ್ ಸ್ಪೀಚ್. ಓಕೆ. ನೆಕ್ಸ್ಟ್ ಪ್ರಿಫಿಕ್ಸಸ್, ನೆಕ್ಸ್ಟ್ ಸಫಿಕ್ಸಸ್. ಓಕೆ. ಸೊ ಈ ತರದ ಒಂದಷ್ಟು ಪ್ರಶ್ನೆಗಳನ್ನು ನಾವು ಇವಾಗ ಈ ಒಂದು ತರಗತಿಯಲ್ಲಿ ನಾವು ನೋಡ್ತಾ ಹೋಗೋಣ. ಓಕೆ. ಫಸ್ಟ್ ಕ್ವಶನ್, ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್ ಅಂತ ಇದೆ. ಓಕೆ. ಸೊ ಇಲ್ಲಿ he saw the dash of the city. ಸೊ ಡೆವಲಪ್ಮೆಂಟ್ ಅಂತ ಇದೆ. ಈ ಡೆವಲಪ್ಮೆಂಟ್ ಅನ್ನ ವರ್ಡ್ ನ ಏನ್ ಮಾಡ್ಬೇಕಿಲ್ಲಿ? ಡೆವಲಪ್ ಅಂತ ಇದೆ. ನೋಡಿ ಸ್ಟೂಡೆಂಟ್ಸ್, ನಾವು ಇಂಗ್ಲಿಷ್ ನಲ್ಲಿ ಒಂದು ವೊಕ್ಯಾಬ್ಯುಲರಿ ಅಂತ ಹೇಳಿ ಇಂಪ್ರೂವ್ ಮಾಡ್ಕೊಂತೀವಿ ಅಂತ ಹೇಳಿ ಒಂದಷ್ಟು ಪದಗಳನ್ನ ಪ್ರತಿದಿನ ಬಹ್ಯಾಟ್ ಮಾಡ್ಬಿಟ್ರೆ ಸಾಕಾಗಲ್ಲ. ನಾನು ಪ್ರತಿದಿನ ಒಂದು 5 ವರ್ಡ್ಸ್ ಗಳನ್ನ ನಾನು ಕಲಿತೀನಿ ಸರ್, ಇಂಪ್ರೂವ್ ಮಾಡ್ಕೊಂತೀನಿ, ವೊಕ್ಯಾಬ್ಯುಲರಿ ಇಂಪ್ರೂವ್ ಮಾಡ್ಕೊಂತೀನಿ ಅಂತ ಹೇಳ್ಬೋದು. ಓಕೆ, ಇಟ್ ಇಸ್ ವೆರಿ ಗುಡ್. ಓಕೆ. ಆದ್ರೆ ಆ ವರ್ಡ್ಸ್ ನ ನಾವು ಯಾವ ಸೆಂಟೆನ್ಸ್ ನಲ್ಲಿ ಹೇಗೆ ಬಳಸಬೇಕು ಅನ್ನೋದು ಇದೆಯಲ್ಲ, ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಗ್ತಿದ್ಯಾ? ಈಗ ಡೆವಲಪ್ಮೆಂಟ್ ಅನ್ನೋ ವರ್ಡ್ ಓಕೆ ಕಲ್ತಿದ್ದೀರಾ, ಆದ್ರೆ ಇದರಲ್ಲಿ ಬೇರೆ ಬೇರೆ ಅವತಾರಗಳಿದೆ ಅಂತಂದ್ರೆ ಅದಕ್ಕೆ ಆದಂತಹ ಮಾಡಿಫಿಕೇಶನ್ ವರ್ಡ್ಸ್ಗಳಿದೆ. ಎಸ್, ನೋಡಿ, ನೀವು ಇದನ್ನ ಡೆವಲಪ್ಡ್ ಅಂತ ಬಳಸಿದ್ರೆ ಅದು ಆಕ್ಷನ್ ವರ್ಡ್ ಆಗುತ್ತೆ. ಡೆವಲಪ್ಡ್. ಸೊ ಇದು V1, ದಿಸ್ ಇಸ್ ಅ V2. ಅದೇ ತರ V3 ಕೂಡ ಆಗುತ್ತೆ. ಇದು ಅರ್ಥ ಆಗ್ತಿದ್ಯಾ? ಸೊ ಅದೇ ರೀತಿ ಇನ್ನೊಂದು ವರ್ಡ್ ಡೆವಲಪ್ಮೆಂಟ್ ಅಂತ ಬಳಸ್ತೀವಿ ನೋಡಿ. ಓಕೆ. ಡೆವಲಪ್ಮೆಂಟ್ ಏನ್ ಸೇರಿಸಿದ್ವಿ ನಾವು ಇಲ್ಲಿ? ಮೆಂಟ್ ಅಂತ ಸೇರಿಸಿದ್ವಿ ಅಲ್ವಾ? ಇದೇನು ಗೊತ್ತಾ? ಇದನ್ನ ನಾವು ಸಫಿಕ್ಸಸ್ ಅಂತ ಕರಿತೀವಿ. ಇಲ್ಲಿ ಸಫಿಕ್ಸ್ ಯಾವ್ದೆಲ್ಲ ಬರ್ತದೆ ಸರ್? ನೋಡಿ, TION, ಮೆಂಟ್, ನೆಕ್ಸ್ಟ್ Y, ನೆಕ್ಸ್ಟ್ IES, ನೆಕ್ಸ್ಟ್ ಲೆಸ್, ಫುಲ್. ಓಕೆ. ನೆಕ್ಸ್ಟ್ ಮೇಟ್. ಓಕೆ. OUS. ಸೊ ಈ ತರ ಒಂದಷ್ಟು ಸಫಿಕ್ಸ್ ವರ್ಡ್ಸ್ಗಳಿದೆ. ಆ ಸಫಿಕ್ಸ್ ವರ್ಡ್ಸ್ ನೀವು ಆಡ್ ಮಾಡ್ತಾ ಹೋದ್ರೆ ಆಟೋಮೆಟಿಕ್ ಆಗಿ ಏನಾಗುತ್ತೆ ಅಂದ್ರೆ ಅಬ್ಜೆಕ್ಟಿವ್ ಆಗುತ್ತೆ ಅಥವಾ ನೌನ್ ಆಗಿ ಚೇಂಜ್ ಆಗುತ್ತೆ. ಓಕೆ. ಸೊ ಇಲ್ಲೂ ಅಷ್ಟೇ ನೋಡಿ, ಐ ಸಾ ದ ಡೆವಲಪ್ಮೆಂಟ್ ಆಫ್ ದ ಸಿಟಿ. ನೋಡಿ, ಡೆವಲಪ್ಮೆಂಟ್ ಆಫ್ ದ ಸಿಟಿ. ಹಾಗಾದ್ರೆ ಆನ್ಸರ್ ಏನಿದಕ್ಕೆ? ಡೆವಲಪ್ಮೆಂಟ್. ಓಕೆ. ಸೊ ಈ ತರದ ನಿಮ್ಗೆ ಪ್ರಿಫಿಕ್ಸ್ 8th 9th ಅಲ್ಲಿ ಸ್ಟೂಡೆಂಟ್ಸ್ ನಿಮ್ಗೆ ಡೈರೆಕ್ಟ್ ಕೇಳ್ತಾ ಇದ್ರು, ಪ್ರಿಫಿಕ್ಸ್ ಬರೀರಿ, ಈ ಒಂದು ಕೊಟ್ಟಿರುವಂತಹ ಪದಕ್ಕೆ ಪ್ರಿಫಿಕ್ಸ್ ನ ಬರೀರಿ, ಸಫಿಕ್ಸ್ ನ ಬರೀರಿ ಅಂತ ಕೊಡ್ತಾ ಇದ್ರು. ಆಯ್ತಾ? ಈಗ ಹಾಗಿಲ್ಲ. 10th ಅಲ್ಲಿ ಏನ್ ಮಾಡ್ತಾರೆ, ಡೈರೆಕ್ಟ್ ಕ್ವಶನ್ ಕೇಳ್ತಾರೆ,
ಇದನ್ನ ಕಂಪ್ಲೀಟ್ ಮಾಡಿ ಅಷ್ಟೇ. ದಿರ್ ಇಸ್ ನೋ ಆಪ್ಷನ್. ಓಕೆ. ಸೊ ಅದೇ ರೀತಿ ನಾವಿಲ್ಲಿ ಸರ್ ಹಾಗಾದ್ರೆ ನಮ್ಗೆ ಸಫಿಕ್ಸ್ ಹೇಳ್ಕೊಟ್ರಿ, ಪ್ರಿಫಿಕ್ಸ್ ಒಂದಷ್ಟು ಎಕ್ಸಾಂಪಲ್ ಕೊಡ್ಬೋದಾ? ಎಸ್ ಸರ್, ನಿಮ್ಗೆ ತುಂಬಾ ಸರಳವಾದದ್ದು ನೋಡಿ, ಕಾಮನ್ ಅನ್ನು ಹೇಳ್ತೀವಿ ಯೂಸ್ ಮಾಡ್ತೀರಿ. ಹ್ಯಾಪಿಗೆ ಅನ್ ಅಂತ ಬಳಸ್ತೀವಿ ನೋಡಿ. ಈ ಅನ್ ಅಂತ ಒಂದಷ್ಟು ಪದಗಳಿದೆ. ಏನು ಇಲ್ಲಿ ಬರೀತೀನಿ. ಓಕೆ, ನಾವು ಪ್ರಿಫಿಕ್ಸಸ್ ಯಾವ್ದೆಲ್ಲ ನೋಡ್ತೀವಿ ಅಂತಂದ್ರೆ ನೋಡಿ, ಅನ್, ಇನ್, ಐಆರ್, ಇಯರ್, ನಾನ್, ಮಲ್ಟಿ, ನೆಕ್ಸ್ಟ್ ಇಮ್, ನೆಕ್ಸ್ಟ್ ಆಂಟಿ, ಸಾರಿ, ನೆಕ್ಸ್ಟ್ ಇಂಟರ್, ನೆಕ್ಸ್ಟ್ ಓಕೆ. ಈ ತರ ನೋಡಿ, ಅನ್ಗೆ ಹ್ಯಾಪಿ, ಅನ್ಹ್ಯಾಪಿ. ಓಕೆ, ಸೊ ಆಕ್ಟಿವ್, ಇನ್ಆಕ್ಟಿವ್, ನೆಕ್ಸ್ಟ್ ರೆಗ್ಯುಲರ್, ಇರ್ರೆಗ್ಯುಲರ್, ನೆಕ್ಸ್ಟ್ ವೈಲೆಂಟ್, ನಾನ್ ವೈಲೆಂಟ್, ನೆಕ್ಸ್ಟ್ ಲ್ಯಾಂಗ್ವೇಜ್, ಮಲ್ಟಿ ಲ್ಯಾಂಗ್ವೇಜ್, ನೆಕ್ಸ್ಟ್ ಪ್ರಾಪರ್, ಇಂಪ್ರಾಪರ್, ನೆಕ್ಸ್ಟ್ ಸೋಷಿಯಲ್, ಆಂಟಿ ಸೋಷಿಯಲ್, ನೆಕ್ಸ್ಟ್ ನ್ಯಾಷನಲ್, ಇಂಟರ್ನ್ಯಾಷನಲ್. ಎಸ್ ನೋಡಿ, ಈ ತರ ಒಂದು ಪದದ ಮುಂದೆ ಅಂದ್ರೆ ಬಿಗಿನಿಂಗ್, ಆರಂಭದಲ್ಲಿ ನಾವು ಬಳಸಿದ ಅದನ್ನ ಪ್ರಿಫಿಕ್ಸ್ ಅಂತ ಕರಿತೀವಿ. ಅದೇ ತರಹ ಒಂದು ಪದದ ನಂತರ ಅಂದ್ರೆ ಆ ಪದದ ಕೊನೆಯಲ್ಲಿ ಬಳಸಿದ್ರೆ ಅದನ್ನ ಸಫಿಕ್ಸ್ ಅಂತ ಕರಿತೀವಿ. ಓಕೆ, ನಾವು ನಿಮ್ಗೆ ಡೈರೆಕ್ಟ್ ಆಗಿ ಪ್ರಿಫಿಕ್ಸ್ ಸೇರಿಸಿ ಸಫಿಕ್ಸ್ ಸೇರಿಸಿ ಅಂತ ಕೊಡ್ಲಿಕ್ಕೆ ಬರಲ್ಲ 10th ಸ್ಟ್ಯಾಂಡರ್ಡ್ ನಲ್ಲಿ, ಆಯ್ತಾ? ಸೊ ಅದೇ ರೀತಿ ನಾವೇನ್ ಮಾಡ್ಬೇಕಾಗತ್ತೆ, ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಓಕೆ, ಸೊ ಇಲ್ಲಿ ನಿಮ್ಗಿದು SSLC ಗೆ ಮಾತ್ರ ಅಲ್ಲ, PUC ಗೂ ಬರ್ತವೆ. PUC ಗೂ ಇದೇ ತರ ಕ್ವಶನ್ ಬರ್ತದೆ. PUC ಗೆ ಗ್ರಾಮರ್ ಅಲ್ಲೂ ಕೂಡ ಬರ್ತದೆ. ನೆಕ್ಸ್ಟ್ ಬೇರೆ ಬೇರೆ ಎಕ್ಸಾಮ್ಗಳಲ್ಲೂ ಕೂಡ ಈ ತರದ ಪ್ರಶ್ನೆಗಳು ನಿಮ್ಗೆ ಬರ್ತವೆ. ಇದು ಬೇಸಿಕ್. ಇದನ್ನ ಇಲ್ಲಿ ಕಲ್ತ್ರೆ ಬೇರೆ ಯಾವುದೇ ಎಕ್ಸಾಮ್ ಅಲ್ಲೂ ಕೂಡ ನೀವು ಆನ್ಸರ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಓಕೆ ಫ್ರೆಂಡ್ಸ್, ಹಿಯರ್ ನಾವು ಇದನ್ನ ನೋಡಿದ್ವಿ ಅಲ್ವಾ, ಸಫಿಕ್ಸ್ ಮತ್ತೆ ಪ್ರಿಫಿಕ್ಸಸ್ ಅನ್ನ. ಸೊ ಇಲ್ಲಿ ಈಗ ಎಕ್ಸಾಂಪಲ್ ಇದೆ, ಇನ್ನೊಂದು ಕ್ವಶನ್ ಇದೆ, ಆ ಕ್ವಶನ್ ಮಾಡ್ತಾ ಹೋಗೋಣ. ಓಕೆ, ಇಲ್ಲಿ ದೇ ಶುಡ್ ಬಿ ಗಿವನ್ ಗುಡ್ ಡ್ಯಾಶ್, ಗುಡ್ ಡ್ಯಾಶ್ ಅಂತ ಇದೆ ಅಲ್ವಾ. ಇಲ್ಲಿ ಎಜುಕೇಟ್ ಅಂತ ಇದೆ ನೋಡಿ. ಎಜುಕೇಟೆಡ್ ಅನ್ನೋದು V2 ಆಗುತ್ತೆ, ಇದು V1 ಆಗುತ್ತೆ. ಎಜುಕೇಟ್ ನೋಡಿ, ಎಜುಕೇಟೆಡ್ ಪರ್ಸನ್ ಅಂತ ಕರಿತೀವಿ ಗೊತ್ತಾ. ಎಸ್ ಅಲ್ವಾ. ಸೊ ಐ ವಾಸ್ ಎಜುಕೇಟೆಡ್ ನೋಡಿ, ಐ ವಾಸ್ ಎಜುಕೇಟೆಡ್ by this school, by this person. Yes, so this is a V2. V3 ಆಗುತ್ತೆ, ಸಾರಿ. V2 ಮತ್ತೆ V3 ಎರಡು ಸೇಮ್ ಬರ್ತದೆ, ಎಜುಕೇಟೆಡ್ ಅಂತ ಬರ್ತದೆ. ಆದ್ರೆ ನೋಡಿ, ಎಜುಕೇಶನ್ ಇದೆಯಲ್ಲ, ಎಜುಕೇಶನ್ ಅಂತಕ್ಕಂಥದ್ದು ಏನಾಗುತ್ತೆ, ನೌನ್ ಆಗುತ್ತೆ, ಇಲ್ಲಿ ಅಬ್ಜೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಗೊತ್ತಾಯ್ತಾ? ಓಕೆ, ಸೊ ಇಲ್ಲಿ ಏನ್ ಮಾಡ್ಬೇಕೀಗ, ಏನ್ ಬೆಳೆದಿವಿ ನಾವು ಇಲ್ಲಿ, ಶನ್ ಅಂತ ಬಳಸಿದ್ವಿ. ಎಸ್ ನಾವಾಗ್ಲೇ ಹೇಳಿದೆ ಅಲ್ಲ, ಶನ್ ಇಲ್ಲಿದೆ ನೋಡಿ. ಎಸ್ ಶನ್. ಸೊ ಎಜುಕೇಶನ್. ಓಕೆ, ಸೊ ಹಾಗಾದ್ರೆ ಆನ್ಸರ್ ಇದಕ್ಕೆ ಏನಾಗುತ್ತೆ, ಎಜುಕೇಶನ್ ಆಗುತ್ತೆ. ಕ್ಲಿಯರ್ ಸರ್? ಎಷ್ಟು ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಓಕೆ, ನೆಕ್ಸ್ಟ್ ಫ್ರೇಮ್ ದ ಕ್ವಶನ್ ಅಂತ ಇದೆ. ಏನಿದು ಫ್ರೇಮ್ ದ ಕ್ವಶನ್ ಅಂದ್ರೆ, ನಾವು ಒಂದು ಸೆಂಟೆನ್ಸ್ ಕೊಡ್ತೀವಿ, ಅಲ್ಲೇನ್ ಮಾಡ್ಬೇಕಾಗತ್ತೆ, ಕ್ವಶನ್ ನ ಫ್ರೇಮ್ ಮಾಡಬೇಕು. ಫ್ರೆಂಡ್ಸ್, ಇಲ್ಲಿ ಫ್ರೆಂಡ್ಸ್ ಒಂದು ಕ್ವಶನ್ ಮಾಡಬೇಕು ಅಂದ್ರೆ ಏನೆಲ್ಲ ಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಫಸ್ಟ್ ಅರ್ಥ ಆಗ್ತಿದ್ಯಾ? ಒಂದು ಕ್ವಶನ್ ಮಾಡಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕಾಗತ್ತೆ, ಇಲ್ಲಿ WH ವರ್ಡ್ ಬರೀಬೇಕು. ಅಲ್ಲ, ಕಳೆದ ತರಗತಿಯಲ್ಲಿ WH ವರ್ಡ್ ಬಗ್ಗೆ ನಾನು ಪರಿಚಯ ಮಾಡ್ಕೊಟ್ಟಿದ್ದೀನಿ, ಆಯ್ತಾ?
ಸೊ ಡಬ್ಲ್ಯೂ ಎಚ್ ವರ್ಡ್ಸ್ ಏನ್ ಮಾಡುತ್ತೆ, ಏನು, ಯಾಕೆ, ಹೇಗೆ, ಕಾರಣಗಳನ್ನ ತಿಳಿಸ್ಬೋದು, ವಸ್ತುನ ರೆಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ. ನೋಡಿ, ಫಾರ್ ಎಕ್ಸಾಂಪಲ್ ವೈ, ನೆಕ್ಸ್ಟ್ ವಾಟ್, ನೆಕ್ಸ್ಟ್ ವೇರ್, ಹೌ, ವೆನ್, ಓಕೆ, ಹೌ ಆಯ್ತಲ್ಲ, ನೆಕ್ಸ್ಟ್ ವಿಚ್. ಈ ತರ ಒಂದಷ್ಟು ಡಬ್ಲ್ಯೂ ಎಚ್ ವರ್ಡ್ಸ್ಗಳು ಏನ್ ಹೇಳುತ್ತೆ, ಪ್ರತಿಯೊಂದು ಕೂಡ ಒಂದೊಂದು ವೈ ಕಾರಣ ಹೇಳುತ್ತೆ, ವಾಟ್ ಏನು ಆಬ್ಜೆಕ್ಟ್ ಹೇಳುತ್ತೆ, ವೇರ್ ಪ್ಲೇಸ್ ಹೇಳುತ್ತೆ, ಹೌ ಅದು ಹೇಗೆ ಕೆಲಸ ಆಯ್ತು ಅಂತ ಹೇಳ್ತೀವಿ, ಯಾವಾಗ ಅದ್ರ ಟೈಮ್ ಅಂತ ಹೇಳ್ತೀವಿ, ವಿಚ್ ಚಾಯ್ಸ್ ಬರ್ತದೆ. ಓಕೆ, ಓಕೆ, ನಾವಿಲ್ಲಿ ಒಂದು ಒಂದು ಕ್ವಶನಿಂಗ್ ಸೆಂಟೆನ್ಸ್ ಮಾಡುವಾಗ ಏನು ಕ್ವಶನಿಂಗ್ ಸೆಂಟೆನ್ಸ್ ಹೇಗಿರ್ಬೇಕು ಅಂತ ಹೇಳ್ತೀನಿ. ನೋಡಿ, ಡಬ್ಲ್ಯೂ ಎಚ್ ವರ್ಡ್ ಫಸ್ಟ್ ಇರಬೇಕು, ನೆಕ್ಸ್ಟ್ ಸಬ್ಜೆಕ್ಟ್ ಇರಬೇಕು, ನೆಕ್ಸ್ಟ್ ಹೆಲ್ಪಿಂಗ್ ವರ್ಬ್ ಇರಬೇಕು, ನೆಕ್ಸ್ಟ್ ವರ್ಬ್ ಇರಬೇಕು, ನೆಕ್ಸ್ಟ್ ಆಬ್ಜೆಕ್ಟ್. ಒಂದು ಕ್ವಶನ್ ಮಾಡಬೇಕಾದ್ರೆ ಇಷ್ಟು ಕೂಡ ಪ್ಯಾಟರ್ನ್ ಇರಬೇಕು, ಇಷ್ಟಿರ್ಬೇಕು. ಓಕೆ, ಒಂದು ಕ್ವಶನ್ ಮಾಡುವಾಗ ಇಷ್ಟಿರ್ಬೇಕು. ಫಾರ್ ಎಕ್ಸಾಂಪಲ್, ಈಗ ನಾನು ಇಲ್ಲೇ ಕ್ವಶನ್ ಕೊಟ್ಟಿದ್ದಾರೆ, ಏನಂತ, ದ ಟೀಚರ್ಸ್ ಕಂಗ್ರಾಚುಲೇಟೆಡ್ ಸ್ವಾಮಿ. ಇಲ್ಲಿ ಯಾವ್ದು ಕಂಟ್ರೋಲ್ ಮಾಡಿದ್ದಾರೆ ಅಂದ್ರೆ ಬೈ ಪ್ಯಾಟಿಂಗ್ ದ ಬ್ಯಾಕ್. ಬೈ ಪ್ಯಾಟಿಂಗ್ ದ ಬ್ಯಾಕ್ ಅಂದ್ರೆ ಕಂಗ್ರಾಚುಲೇಷನ್ ಹೇಗ್ ಮಾಡಿದ್ರು, ಅವ್ರಿಗೆ ಬೆನ್ ತಟ್ಟಿ ಹೇಳಿದ್ರು, ಬೆನ್ ತಟ್ಟಿ ಈ ಕಂಗ್ರಾಚುಲೇಷನ್ ಮೈ ಬಾಯ್ ಅಂತ ಹೇಳಿ ಅಪ್ರಿಶಿಯೇಟ್ ಮಾಡಿದ್ರು. ಹೌದಲ್ವಾ? ಬಿಕಾಸ್ ಆಫ್ ಹಿ ಮೇಡ್ ಎ ಗ್ರೇಟ್ ಅಚೀವ್ಮೆಂಟ್ ಇನ್ ದ ಲಾಸ್ಟ್ ಡೇ. ಓಕೆ, ಸೊ ಹಾಗಾಗಿ ಅವ್ರಿಗೆ ಅಪ್ರಿಶಿಯೇಟ್ ಮಾಡಿದ್ದಾರೆ ಅಲ್ವಾ. ಓಕೆ, ಇಲ್ಲಿ ನಾವು ಕಂಗ್ರಾಚುಲೇಷನ್ ಹೇಗ್ ಮಾಡಿದ್ರು ಅಂತ ಹೇಳಿದೆ ಅಲ್ವಾ. ಇಲ್ಲಿ ನೋಡಿ, ಈ ಒಂದು ಕಂಗ್ರಾಚುಲೇಷನ್ಸ್ ಹೇಗೆ ಅನ್ನೋದ್ರ ಬಗ್ಗೆ ನಾವ್ ಇವಾಗ ತಿಳ್ಕೋಬೇಕು. ಹೇಗೆ ಅನ್ನೋದನ್ನ ಈ ಡಬ್ಲ್ಯೂ ಎಚ್ ವರ್ಡ್ ಅಲ್ಲಿ ಯಾವ್ದು ಹೇಳುತ್ತೆ ನೋಡಿ, ವೈಯ, ವಾಟ್, ವೇರ್, ಹೌ ಅಂದ್ರೆ ಹೇಗೆ. ಎಸ್, ಓಕೆ. ಸೊ ಹಾಗಾದ್ರೆ ನಾವು ಏನ್ ಬರೀಬೇಕು, ಡಬ್ಲ್ಯೂ ಎಚ್ ವರ್ಡ್ ಬರ್ಕೋಬೇಕು. ನೋಡಿ ನೋಡಿ ಸ್ಟೂಡೆಂಟ್ಸ್, ಕರೆಕ್ಟ್ ಫಾಲೋ ಮಾಡ್ಬಿಟ್ರೆ ಈ ವಿಡಿಯೋನ, ಅದು ಎಸ್ಪೆಷಲಿ ಈ ಕ್ವಶನ್ಗೆ ನೀವು ಎಲ್ಲೂ ಎಷ್ಟೇ ಕ್ವಶನ್ಸ್ ಬಂದ್ರು ನೀವು ಮಿಸ್ ಮಾಡಲ್ಲ, ತುಂಬಾ ಈಸಿಯಾಗಿ ಆನ್ಸರ್ ಮಾಡ್ತೀರಾ. ಓಕೆ, ನೋಡಿ, ಹೌ ಬಳಸಿದ್ರ ಡಬ್ಲ್ಯೂ ಎಚ್ ವರ್ಡ್ ಆಯ್ತಲ್ಲ. ಎಸ್, ನೆಕ್ಸ್ಟ್ ಸಬ್ಜೆಕ್ಟ್. ಈ ಸೆಂಟೆನ್ಸ್ ಅಲ್ಲಿ ಸಬ್ಜೆಕ್ಟ್ ಏನಿದೆ, ಎಸ್. ಓಕೆ ಸ್ಟೂಡೆಂಟ್ಸ್, ನಾ ಇಲ್ಲಿ ತಪ್ಪು ಮಾಡಿದೆ ಆಯ್ತಾ. ಇಲ್ಲಿ ಒನ್ ಸೆಕೆಂಡ್, ಸಾರಿ ಸ್ಟೂಡೆಂಟ್ಸ್, ಇಲ್ಲಿ ಓಕೆ. ಸೊ ಇಲ್ಲಿ ಹೆಲ್ಪಿಂಗ್ ವರ್ಬು, ಇಲ್ಲಿ ಸಬ್ಜೆಕ್ಟ್ ಮೈ ಫ್ರೆಂಡ್ಸ್. ಓಕೆ, ಈಗ ನಿಮ್ಗೆ ಈಸಿ ಆಗುತ್ತೆ. ಓಕೆ, ಡಬ್ಲ್ಯೂ ಎಚ್ ವರ್ಡ್ ಆಯ್ತಲ್ವಾ. ಎಸ್, ಡಬ್ಲ್ಯೂ ಎಚ್ ವರ್ಡ್ ಬರತ್ವಿ. ನೆಕ್ಸ್ಟ್ ಹೆಲ್ಪಿಂಗ್ ವರ್ಬ್ ಬಳಸ್ಬೇಕು. ಹೆಲ್ಪಿಂಗ್ ವರ್ಬ್ ಅಲ್ಲಿ ಇದೆಯಾ, ಇಲ್ಲ ಸರ್. ಹೌ ಕೆನ್ ಐ, ವಾಟ್ ಶುಡ್ ಐ ರೈಟ್? ಎಸ್, ದಟ್ಸ್ ಅ ಕ್ವಶನ್. ಎಸ್, ನೋಡಿ, ಈ ಕಂಗ್ರಾಚುಲೇಟೆಡ್ ಅನ್ನತಕ್ಕಂಥ ವರ್ಡ್ ಯಾವ ಟೆನ್ಸ್ ಅಲ್ಲಿ ಇದೆ? ಅದೇ ಸರ್, ನೀವು ಹೇಳಿದ್ರಲ್ಲ V2 ಅಂತ ಹೇಳಿದ್ರಿ. ಎಸ್, ಯಾಕೆಂದ್ರೆ ಇಡಿ ಇದೆ ನೋಡಿ, V2 ದಿಸ್ ಇಸ್ ಅ ಪಾಸ್ಟ್ ಅಂತ ನಮ್ಗೆ ಅರ್ಥ ಆಯ್ತು, ಹೌದಲ್ವಾ. ಪಾಸ್ಟ್. ಸಾಕಾದ್ರೆ ಪಾಸ್ಟ್ ಅಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಯಾವ್ದಿದೆ ಸರ್? ಎಸ್, ಪಾಸ್ಟ್ ಅಲ್ಲಿ ಡಿಡ್ ಹೆಲ್ಪಿಂಗ್ ವರ್ಬ್ ಇದೆ. ಓಕೆ, ನೀವು ಲಾಸ್ಟ್ ಕ್ಲಾಸ್ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಡಿಡ್ ಅಂತೇಳಿ. ಓಕೆ, ನೆಕ್ಸ್ಟ್ ನೋಡಿ, ಹೌ ಡಿಡ್. ನೆಕ್ಸ್ಟ್ ಸಬ್ಜೆಕ್ಟ್ ಏನಿದೆ, ವೆರಿ ಸಿಂಪಲ್, ದ ಟೀಚರ್. ಹೌ ಡಿಡ್ ದ ಟೀಚರ್ಸ್. ನೆಕ್ಸ್ಟ್ ಏನಿದೆ, ವರ್ಬ್ ಕಂಗ್ರಾಚುಲೇಟ್. ಆಗ ನಾವಿಲ್ಲಿ ಕಂಗ್ರಾಚುಲೇಟೆಡ್ ಅಂತ ಇದೆಯಲ್ವಾ, V2 ಇದೆ, ಅದನ್ನ V1 ಮಾಡಬೇಕು. ಕಂಗ್ರಾಚುಲೇಟ್ ಆಯ್ತಾ, ಕಂಗ್ರಾಚುಲೇಟ್ ಸ್ವಾಮಿ, ಕ್ವಶನ್ ಮಾರ್ಕ್. ಹೌ ಡಿಡ್ ದ ಟೀಚರ್ಸ್ ಕಂಗ್ರಾಚುಲೇಟ್ ಸ್ವಾಮಿ? ಎಸ್, ಬ್ಯೂಟಿಫುಲ್ ಸೆಂಟೆನ್ಸ್.
ಇಷ್ಟು ಮಾಡಿಬಿಟ್ರೆ ಯಾರು ಕೂಡ ಕ್ವಶನ್ ರಾಂಗ್ ಮಾಡಲ್ಲ ರೀ, ಯಾರು ಕೂಡ ಕಟ್ ಮಾಡಲ್ಲ ಮಾರ್ಕ್ಸ್ನ. 1 ಮಾರ್ಕ್ಸ್ ಸಿಗುತ್ತೆ ನಿಮಗೆ. ಎಸ್, ನಿಮಗೆ ಇದು GPS ಟಿಯರ್ HS ಟಿಯರ್ಗಳು ಎಷ್ಟು ಇಂಪಾರ್ಟೆಂಟ್ ಅಂದಿದ್ದು, ಈ ಕ್ವಶನ್ಗಳನ್ನ ತುಂಬಾನೇ ಕೇಳ್ತಾರೆ, ಫ್ರೇಮ್ ಕ್ವಶನ್ ಅಂತ. ಅರ್ಥ ಆಯ್ತಾ? ಸೊ ನೀವು ತುಂಬಾ ಫೋಕಸ್ ಮಾಡಬೇಕಾಗತ್ತೆ ಇದಕ್ಕೆ ಸಂಬಂಧಪಟ್ಟಂತೆ. ಓಕೆ, ಈಗ ಅರ್ಥ ಆಯ್ತಲ್ಲ ಅದು ಹೇಗೆ ಮಾಡಬೇಕು ಅಂತ. ನಾನು ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಮಾಡಿದೆ. ಸೊ ನೋಡಿ, ಈಗ ಅರ್ಥ ಆಯ್ತಲ್ಲ ಇದು. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್, ರೈಟ್? ಈ ಪ್ಯಾಟರ್ನ್ ಇದೆಯಲ್ಲ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದನ್ನ ಕಲ್ತ್ಬಿಟ್ರೆ ನಿಮ್ಗೆ ಈಸಿ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಇದೆ, ನೋಡೋಣ. ಹಿ ಕೇಮ್ ಟು ದ ಆಫೀಸ್ ಟು ಗೆಟ್ ಎ ಸರ್ಟಿಫಿಕೇಟ್ ಅಂತ ಇದೆ. ಹಿ ಕೇಮ್ ಟು ದ ಆಫೀಸ್ ಗೆಟ್ ಎ ಸರ್ಟಿಫಿಕೇಟ್ ಅಂತ ಇದೆ. ಸೊ ನೋಡಿ, ಮಾಡ್ಬೋದಾ ಆನ್ಸರ್ನ? ನೋಡಿ, ಅಲ್ಲಿ ಅಂಡರ್ಲೈನ್ ಮಾಡೋದು ಯಾವುದಕ್ಕೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ಓಕೆ, ಏನು ಟು ಗೆಟ್ ಎ ಸರ್ಟಿಫಿಕೇಟ್ ಅಲ್ವಾ? ಟು ಗೆಟ್ ಎ ಸರ್ಟಿಫಿಕೇಟ್ ಅಂತ ಇದೆ. ಓಕೆ, ಹಿ ಕೇಮ್ ಟು ದ ಆಫೀಸ್, ಅವನು ಆಫೀಸ್ಗೆ ಬಂದ. ಯಾಕೆ? ಎಸ್, ನೋಡಿ ಇಲ್ಲಿ ಯಾಕೆ ಅಂತ ಬಂತು, ಅಥವಾ ಏಕೆ, ಏನಿ ಅಲ್ವಾ? ಯಾಕೆ, ಯಾಕೆ ಅಥವಾ ಏಕೆ ಅಂತ ಬಂತು ಅಲ್ವಾ? ಏಕೆ ಬಂದ? ಎಸ್, ವೈ. ಸೊ ಇದಕ್ಕೆ ಏನ್ ಬಳಸ್ತೀವಿ? ವೈ. ಎಸ್, ಕಾರಣ ಬೇಕಲ್ಲ ನಮ್ಗೆ. ಅವನು ಆಫೀಸಿಗೆ ಬಂದ, ವೈ, ಯಾಕೆ ಬಂದ ಅವನು ಅಲ್ವಾ? ಸೊ ಹಾಗಾದ್ರೆ ನಾವಿವಾಗ ಆನ್ಸರ್ ಮಾಡೋಣ. ಫಸ್ಟ್ ಏನು? ಡಬ್ಲ್ಯೂಎಚ್ ವರ್ಡ್. ಡಬ್ಲ್ಯೂಎಚ್ ವರ್ಡ್ ವೈ ಬರ್ಕೊಂಡ್ವಿ ಅಲ್ವಾ? ನೆಕ್ಸ್ಟ್ ಹೆಲ್ಪಿಂಗ್ ವರ್ಬ್ ಇದೆ ಅಲ್ಲಿ ನೋಡಿ, ಇಲ್ಲೂ ಅಷ್ಟೇ ಕೇಮ್ ಇದೆ. ಕೇಮ್, ಈ ಕೇಮು V1 ನ V2 ನ, ದಿಸ್ ಇಸ್ ಅ V2. ಕಮ್ V3. ನೆಕ್ಸ್ಟ್ ಕಮ್ V1. ನೋಡಿ, V1 V3 ಎರಡು ಸೇಮ್ ಇದೆ. ಇದೆಲ್ಲ ಕಲಿಬೇಕಾಗತ್ತೆ ನಾವು, ವರ್ಬ್ಸ್ ನ ಕಲಿಲೇಬೇಕು, ಬೇರೆ ಆಪ್ಷನ್ನೇ ಇಲ್ಲ. ಓಕೆ, ಸೊ ಇಲ್ಲಿ ಕೇಮ್ ಅನ್ನೋದು V2. ಅವಾಗಲೂ ಹೇಳಿದೆ ಪಾಸ್ಟ್ ಟೆನ್ಸ್ ಅಲ್ಲಿ ಹೆಲ್ಪಿಂಗ್ ವರ್ಬ್ ಡಿಡ್ ಇದೆ ಅಂತ ಹೇಳಿದೆ ಅಲ್ವಾ? ಸೊ ಡಿಡ್ ಇಂದ ನಾವು ಫೋಕಸ್ ಮಾಡೋಣ. ಸೊ ಇಲ್ಲಿ ಏನಾಯ್ತು ಈಗ? ವೈ ಡಿಡ್. ನೆಕ್ಸ್ಟ್ ಏನಿದೆ? ಹೆಲ್ಪಿಂಗ್ ವರ್ಬ್ ಸಬ್ಜೆಕ್ಟ್ ಅಲ್ವಾ? ಸಬ್ಜೆಕ್ಟ್ ಏನಿದೆ? ವೈ ಡಿಡ್ ಹಿ ಅಂತಿದೆ. ಅದು ಯಾರಾದ್ರೂ ಆಗ್ಲಿ, ಹಿ ಅಂತಿದೆ, ಹಿ ಬರ್ಕೊಂಡು ಹೋಗೋಣ ಅಷ್ಟೇ. ವೈ ಡಿಡ್ ಹಿ. ನೆಕ್ಸ್ಟ್ ವರ್ಬ್ ಕಮ್. ವೈ ಡಿಡ್ ಹಿ ಕಮ್. ಇಲ್ಲೇನಾಗುತ್ತೆ? ನಾವು ಪ್ರೆಸೆಂಟ್ ಬರಿಬೇಕಾಗತ್ತೆ, V1 ಬರಿಬೇಕಾಗತ್ತೆ. ಓಕೆ, ಸೊ ವೈ ಡಿಡ್ ಹಿ ಕಮ್, ಆಬ್ಜೆಕ್ಟ್ ಏನಿದೆ? ಟು ದ ಆಫೀಸ್. ನೋಡಿ, ಇಷ್ಟೇ. ಯಾಕೆ ಬಂದ? ಟು ಗೆಟ್ ಎ ಸರ್ಟಿಫಿಕೇಟ್. ಸರ್ಟಿಫಿಕೇಟ್ ತಗೊಳ್ಳೋದಕ್ಕೆ ಬಂದ. ನೋಡಿ, ಎಷ್ಟು ಈಸಿ ಆಗ್ಬಿಡ್ತು ಅದಲ್ವಾ? ಸೊ ದಿಸ್ ಇಸ್ ವಾಟ್ ಫ್ರೇಮ್ ಕ್ವಶನ್. ಓಕೆ, ಸೊ ಇಷ್ಟು LBA ಕ್ವಶನ್ಸ್ ಇದೆ. ಒಂದಷ್ಟು ಎಕ್ಸಾಂಪಲ್ಸ್ ನಾನು ನೆಕ್ಸ್ಟ್ ತರಗತಿಗಳು ಹೇಳ್ಕೊಡ್ತೀನಿ. ಇದು ಹೀರೋ ಲೆಸನ್ ಲಾಸ್ಟ್. ಓಕೆ, 4 ವಿಡಿಯೋಸ್ ಇದೆ, ಇದು ಲಾಸ್ಟ್. ಇಷ್ಟು 4 ವಿಡಿಯೋಗಳಲ್ಲಿ ನಾನು ಹೀರೋ ಲೆಸನ್ ಸಂಬಂಧಪಟ್ಟಂತ LBA ಎಲ್ಲಾ ಕ್ವಶನ್ಸ್ ಕೂಡ ನಾನು ಇಲ್ಲಿ ಕವರ್ ಮಾಡಿದ್ದೀನಿ, ಗ್ರಾಮರ್ ಪಾರ್ಟ್ ಮಾತ್ರ. ಓಕೆನಾ? ಸೊ ಈ 4 ವಿಡಿಯೋಗಳನ್ನು ನೀವು ತಪ್ಪದೆ ವಾಚ್ ಮಾಡಿ ಆ ಒಂದು ಎಲ್ಲ LBA ಕ್ವಶನ್ಸ್ ಗ್ರಾಮರ್ಗಳನ್ನ ಕಲ್ತ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವಶನ್, ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಪ್ಯಾಸಿವ್ ಅಂತಿದೆ. ನಾನು ಆಗ್ಲೇ ಹೇಳಿದೆ, ಆಕ್ಟಿವ್ ಮತ್ತೆ ಪ್ಯಾಸಿವ್. ಓಕೆ, ಹೇಗೆ ನೋಡೋಣ ಆಕ್ಟಿವ್ ಪ್ಯಾಸಿವ್ ಹೇಗಿರುತ್ತೆ. ಆಕ್ಟಿವ್ ಪ್ಯಾಸಿವ್ ಇಲ್ಲಿ ಸ್ವಾಮಿ ಕಾಟ್ ದ ಬರ್ಗ್ಲರ್ ಅಂತಿದೆ. ಬರ್ಗ್ಲರ್ ಅಂದ್ರೆ ಕಳ್ಳ. ಓಕೆ, ಬರ್ಗ್ಲರ್ ಮೀನ್ಸ್ ಕಳ್ಳ ಅಂತ ಕರಿತೀವಿ. ಓಕೆ, ಇಲ್ಲಿ ಫ್ರೆಂಡ್ಸ್ ಆಕ್ಟಿವ್ ವಾಯ್ಸ್ ಹೇಗಿರುತ್ತೆ, ಪ್ಯಾಸಿವ್ ಹೇಗಿರುತ್ತೆ ಅಂತ ಹೇಳ್ತೀನಿ. ಆಕ್ಟಿವ್ ವಾಯ್ಸ್ ಅಲ್ಲಿ ಸೆಂಟೆನ್ಸ್ ಕೊಟ್ಟಿದ್ದಾರೆ ಅಂತಂದ್ರೆ ಸಬ್ಜೆಕ್ಟ್ ಇರುತ್ತೆ, ಆಯ್ತಾ? ನೆಕ್ಸ್ಟ್ ವರ್ಬ್ ಇರುತ್ತೆ. ಇಲ್ಲಿ ಒಂದ್ ಸೆಕೆಂಡ್
ಇಲ್ಲಿ ಹೆಲ್ಪಿಂಗ್ ವರ್ಬು ಕೂಡ ಇರುತ್ತೆ ಅಥವಾ ವರ್ಬ್ ಎಸ್ ಪ್ಲಸ್ ನೆಕ್ಸ್ಟ್ ಏನಿರುತ್ತೆ ಆಬ್ಜೆಕ್ಟ್ ಇರುತ್ತೆ ಇಷ್ಟೇ. ಆಯ್ತಾ? ಹಾಗಾದ್ರೆ ಈ ಸೆಂಟೆನ್ಸ್ ಇದೆಯಲ್ಲ ನೋಡಿ, ಸ್ವಾಮಿ ಸ್ವಾಮಿ ಕಾಟ್ ದ ಬರ್ಗ್ಲರ್ ಅಂತ ಇದೆ. ಆಯ್ತಾ? ನೋಡಿ, ಸ್ವಾಮಿ ಸಬ್ಜೆಕ್ಟ್, ಇದು ವರ್ಬ್ ಇದೆ, ಇದು ಆಬ್ಜೆಕ್ಟ್. ಗೊತ್ತಾಯ್ತಲ್ಲ ಸರ್? ಎಷ್ಟು ಸರ್ ನೀವು ಅಲ್ಲಿ ಹೆಲ್ಪಿಂಗ್ ವರ್ಬ್ ಹಾಕಿದ್ರಲ್ಲ, ಹೌದಲ್ವಾ? ನೋಡಿ, ನಾನು ಹೆಲ್ಪಿಂಗ್ ವರ್ಬ್ ಹಾಕ್ತೆ, ಆದ್ರೆ ಇವೆರಡರಲ್ಲಿ ಒಂದ್ ಬರ್ತದೆ. ಸಾರಿ, ಒಂದೊಂದ್ಸಲ ಏನಾಗುತ್ತೆ ವರ್ಬ್ ಮಾತ್ರ ಬರ್ತದೆ, ಹೆಲ್ಪಿಂಗ್ ವರ್ಬ್ ಬರಲ್ಲ. ಆಯ್ತಾ? ಇನ್ನು ಬೇರೆ ಟೈಮಲ್ಲಿ ಹೆಲ್ಪಿಂಗ್ ವರ್ಬ್ ಬರ್ತದೆ, ವರ್ಬ್ ಬರ್ತದೆ, ಎರಡೂ ಬರ್ತದೆ. ಸೊ ಈ ಸೆಂಟೆನ್ಸ್ ನಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲ, ಡೈರೆಕ್ಟ್ ವರ್ಬ್ ಕೊಟ್ಟಿದ್ದಾರೆ. ಓಕೆನಾ? ಸೊ ಇದು. ಸೊ ಹಾಗಾದ್ರೆ ಪ್ಯಾಸಿವ್ ಫಾರ್ಮ್ಗೆ ಚೇಂಜ್ ಮಾಡುವಾಗ ನಾವು ಏನ್ ಮಾಡಬೇಕು ನೋಡಿ, ಆಬ್ಜೆಕ್ಟ್ ಬರ್ಕೋಬೇಕು. ನೋಡಿ, ಇಲ್ಲಿರೋ ಆಬ್ಜೆಕ್ಟ್ ನ ಇತ್ತಲ್ಲ, ಸೊ ಈ ಆಬ್ಜೆಕ್ಟ್ ಇಲ್ಲಿ ಬರ್ಕೊಂಡ್ವಿ. ನೆಕ್ಸ್ಟ್ ಏನ್ ಮಾಡಿದ್ವಿ, ಆಬ್ಜೆಕ್ಟ್ ಆದ್ಮೇಲೆ ಹೆಲ್ಪಿಂಗ್ ವರ್ಬ್ ಬರ್ಕೋಬೇಕು. ಇಲ್ಲಿ ಏನ್ ಹೆಲ್ಪಿಂಗ್ ವರ್ಬ್ ಇರುತ್ತೆ, ಸ್ವಲ್ಪ ಮಾಡಿಫಿಕೇಶನ್ ಆಗುತ್ತೆ. ನೆಕ್ಸ್ಟ್ ವರ್ಬ್ ಬರ್ಕೋಬೇಕು. ನೆಕ್ಸ್ಟ್ ಬೈ ಅನ್ನೋದು ಪ್ರಿಪೊಸಿಷನ್ ಬರ್ಕೋಬೇಕು. ನೆಕ್ಸ್ಟ್ ಈ ಸಬ್ಜೆಕ್ಟ್ ಇರುತ್ತಲ್ಲ, ಈ ಸಬ್ಜೆಕ್ಟ್ ನ ಪ್ರೊನೌನ್ ಆಗಿ ಚೇಂಜ್ ಮಾಡ್ಬೇಕಾಗುತ್ತೆ. ಇಷ್ಟು ನೋಡಿ, ಇಷ್ಟು ಪ್ಯಾಸಿವ್ ಮೆಥಡ್. ಹಾಗಾದ್ರೆ ಸರಿ, ಇದೇ ಕ್ವಶನ್ ಅನ್ನು ನಮ್ಗೆ ಇದೇ ಫಾರ್ಮೆಟ್ ನ ಬಳಸ್ಕೊಂಡು ಈ ಏನು ನೀವು ರೂಲ್ಸ್ ಅಂತ ಮಾಡಿದಿರಲ್ಲ ಈ ತರ, ಇದನ್ನ ಇದನ್ನ ಅಲ್ಲಿ ಅಪ್ಲೈ ಮಾಡಿ ಸರ್, ನಮ್ಗೆ ಅರ್ಥ ಆಗುತ್ತೆ. ಎಸ್, ಎಸ್. ಓಕೆ. ಸೊ ಇಲ್ಲಿ ಈಗ ಆಬ್ಜೆಕ್ಟ್ ಯಾವ್ದು ಹೇಳ್ಬೋದಾ ನೋಡಿ, ದ ಬರ್ಗ್ಲರ್ ಅಲ್ವಾ? ಬರ್ಗ್ಲರ್. ಹೆಲ್ಪಿಂಗ್ ವರ್ಬ್ ಇಲ್ಲಿ ಇಲ್ವಲ್ಲ ಸರ್, ಏನ್ ಮಾಡೋದು ಸರ್? ಕಾಟ್ ಏನು, ಕಾಟ್ ಅನ್ನೋದು V2 ಸರ್. ಹಾಗಾದ್ರೆ V1 ಏನು ಸರ್? ಕ್ಯಾಚ್. V3 ಇದು V3 ಆಗುತ್ತೆ. V3 ಆಗುತ್ತೆ. ಓಕೆನಾ? ಹಾಗಾದ್ರೆ ನಾನು ಆವಾಗಲೇ ಹೇಳಿದೆ ಸರ್, ಇದು ಕಾಟ್ ಅನ್ನೋದ್ರಲ್ಲಿ ಹೆಲ್ಪಿಂಗ್ ವರ್ಬ್ ಡಿಡ್ ಅಂತ ಹೇಳಿದೆ ಅಲ್ಲ, ಡಿಡ್ ಪಾಸ್ಟ್ ಸಿಂಪಲ್ ಅಲ್ಲಿ ಆಗುತ್ತೆ. ಆಯ್ತಾ? ನಾವಿವಾಗ ಪಾಸ್ಟ್ ಕಂಟಿನ್ಯೂಸ್ ಏನಾಗ್ಬೇಕಾಗುತ್ತೆ, ಹೆಲ್ಪಿಂಗ್ ಮಾಡ್ಬೇಕಾಗುತ್ತೆ. ಅಲ್ಲೇನಿದೆ, ವಾಸ್ ಮತ್ತೆ ವೇರ್ ಅಂತ ಇದೆ. ಓಕೆ, ನೀವು ಟೆನ್ಸಸ್ ನ ಸ್ವಲ್ಪ ಸ್ಟಡಿ ಮಾಡ್ಬೇಕಾಗತ್ತೆ. ಅರ್ಥ ಆಯ್ತಾ? ಈ ಟೆನ್ಸಸ್ ಅಲ್ಲಿ ಇದನ್ನ ನಾವು ಪ್ಲೂರಲ್ಗೆ ಬಳಸ್ತೀವಿ, ಇದನ್ನ ಸಿಂಗುಲರ್ಗೆ ಬಳಸ್ತೀವಿ. ಆಯ್ತಾ? ಅದಾದ್ರೆ ಪ್ಲೂರಲ್ ಅಂತಂದ್ರೆ, ಈಗ ಇದು ದೇ ಅಂತ ಬಂದಾಗ, ವಿ ಅಂತ ಬಂದಾಗ, ಯು. ಅದೇ ರೀತಿ ಸಿಂಗುಲರು ಹಿ, ಶಿ, ಇಟ್, ಈ ತರ ಪದಗಳು ನೌನ್ಸ್ಗಳು ಬಂದಾಗ ನಾವು ಬಳಸ್ತೀವಿ. ಇಲ್ಲಿ ಏನಿದೆ ಸರ್, ದ ಬರ್ಗ್ಲರ್ ಅಂತ ಇದೆ. ನೀವು ಹೇಳಿದ್ದು ಯಾವ್ದು ಇಲ್ವಲ್ಲ ಅಲ್ಲಿ, ಬರ್ಗ್ಲರ್ ಅಂತ ಒಬ್ಬ ಕಳ್ಳ. ಅವ್ರನ್ನ ಪ್ರೊನೌನ್ ಆಗಿ ಹೇಗೆ ಯೂಸ್ ಮಾಡ್ತೀವಿ, ಹೇಗೆ ಯೂಸ್ ಮಾಡ್ತೀವಿ, ಹಿ ಅಂತ ಯೂಸ್ ಮಾಡ್ತೀವಿ. ಎಸ್, ಅಷ್ಟೇ. ಇಲ್ಲಿ ಬಂತಲ್ಲ, ಸಿಂಗುಲರ್ ಬರ್ಲಿಲ್ವಾ ಈ ಅನ್ನೋದು? ಆ ರೀತಿಯಾಗಿ ದ ಬರ್ಗ್ಲರ್. ಹಾಗಾದ್ರೆ ಏನ್ ಹೆಲ್ಪಿಂಗ್ ವರ್ಬ್ ಆಗುತ್ತೆ, ಸಿಂಗುಲರ್ ಆದ್ರಿಂದ ಇದು ವಾಸ್ ಆಗುತ್ತೆ, ಹೌದಲ್ವಾ? ನೋಡಿ, ಹೆಲ್ಪಿಂಗ್ ವರ್ಬ್ ವಾಸ್. ನೆಕ್ಸ್ಟ್ ಕಾಟ್ ಏನ್ ಮಾಡ್ತೀವಿ ನಾವಿಲ್ಲಿ, ಆಕ್ಟಿವ್ ಸ್ಪೇಸ್ ಯೂಸ್ ಮಾಡುವಾಗ ಅವ್ರೇನಾದ್ರೂ V1 ಕೊಟ್ರೆ V3ಗೂ ಚೇಂಜ್ ಮಾಡ್ತೀವಿ, ಅವರ V2 ಕೊಟ್ರೆ ಅದು V3ಗೆ ಚೇಂಜ್ ಮಾಡ್ತೀವಿ. ಸೊ ಹಾಗಾಗಿ V3 ಯಾವ್ದಿಲ್ಲಿ, ಕಾಟ್ ನಾವು ಬಳಸ್ತೀವಿ. ಸೊ ಹಾಗಾಗಿ ಅದ್ರಲ್ಲಿ ಏನ್ ಚೇಂಜಸ್ ಆಗಲ್ಲ, ಇದರಲ್ಲಿ ಈ ಸೆಂಟೆನ್ಸ್ ಅಲ್ಲಿ ಕಾಟ್ ಅಂತಾನೆ ಆಗುತ್ತೆ. ದ ಬರ್ಗ್ಲರ್ ವಾಸ್ ಕಾಟ್. ನೆಕ್ಸ್ಟ್ ಏನಿದೆ, ವರ್ಬ್ ಆಯ್ತಲ್ಲ, ಪ್ರಿಪೊಸಿಷನ್ ಕಾಮನ್ ಆಗಿ ಬಳಸ್ಬೇಕು ಸರ್ ಎಲ್ಲ ಕಡೆ, ಬೈ. ನೆಕ್ಸ್ಟ್ ಸಬ್ಜೆಕ್ಟ್ ಏನಿದೆ, ಸ್ವಾಮಿ ಇದೆ. ನಾವು ಸ್ವಾಮಿನ ಬಳಸ್ತೀವ, ಸ್ವಾಮಿ ಅಂತ ಬಳಸಲ್ಲ, ಹಿಮ್ ಅಂತ ಬಳಸ್ತೀವಿ. ಅರ್ಥ ಆಗ್ತಿದ್ಯಾ? ದ ಬರ್ಗ್ಲರ್ ವಾಸ್ ಕಾಟ್ ಬೈ ಸ್ವಾಮಿ. ಸ್ವಾಮಿ ಅಂತಾನು ನಾವು ಪರ್ಟಿಕ್ಯುಲರ್ ನೇಮ್ ಕೊಟ್ಟಿರೋದ್ರಿಂದ ಸ್ವಾಮಿ ಅಂತ ಬಳಸ್ತೀವಿ. ಓಕೆ, ಸಪೋಸ್ ಏನಾದ್ರು ಹಿ ಅಂತ ಕೊಟ್ಟಿದ್ರೆ ಹಿಮ್ ಅಂತ ಆಗ್ತಾ ಇತ್ತು. ಓಕೆ. ಓಕೆ, ಸೊ ಇಲ್ಲಿ ಏನಾಯ್ತು, ಸ್ವಾಮಿ ಬಂದು
ಸ್ವಾಮಿ ಅಂತಾನೆ ಹಾಗೆ ಬರದ್ವಿ. ನೋಡಿ, ದ ಬರ್ಗ್ಲರ್ ವಾಸ್ ಕಾಟ್ ಬೈ ಸ್ವಾಮಿ. ಓಕೆ, ದ ಬರ್ಗ್ಲರ್ ವಾಸ್ ಕಾಟ್ ಬೈ ಸ್ವಾಮಿ. ಅರ್ಥ ಆಯ್ತಲ್ಲ? ಸೊ ಸೊ ಈ ರೀತಿಯಾಗಿ ನಾವು ಕ್ವಶನ್ ವಾಟ್ ಇಸ್ ದಟ್ ಆಕ್ಟಿವ್ ಪ್ಯಾಸಿವ್ಸ್ ನಾವು ಮಾಡ್ತೀವಿ. ಅರ್ಥ ಆಯ್ತಲ್ಲ? ಓಕೆ, ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಇದೆ. ಏನಿದೆ ಪ್ರಶ್ನೆ? ಗ್ರಾನಿ ವಾಸ್ ಟೆಲ್ಲಿಂಗ್ ಅ ಸ್ಟೋರಿ ಅಂತಿದೆ ನೋಡಿ. ಗ್ರಾನಿ ವಾಸ್ ಟೆಲ್ಲಿಂಗ್ ಅ ಸ್ಟೋರಿ. ನೀವು ಇದನ್ನ ಗ್ರೂಪ್ ಮಾಡ್ಬೋದಾ? ನಾನಲ್ಲಿ ಸಬ್ಜೆಕ್ಟ್ ವರ್ಬ್ ಅಂತ ಮಾಡಿದ್ನಲ್ಲ, ಆ ತರ ನೋಡಿ ಮಾಡಿ. ಗ್ರಾನಿ ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ವರ್ಬ್, ಆಬ್ಜೆಕ್ಟ್. ಈಗ ನಾವು ಯಾವ್ದು ಫಸ್ಟ್ ಬರ್ಕೋಬೇಕು? ಆಬ್ಜೆಕ್ಟ್ ಬರಬೇಕು ನೋಡಿ. ಎ ಸ್ಟೋರಿ. ಓಕೆನಾ? ನೆಕ್ಸ್ಟ್ ಹೆಲ್ಪಿಂಗ್ ವರ್ಬ್ ವಾಸ್ ಇದೆ ಸರ್, ವಾಸ್ ಬರೀರಿ. ಯಾಕೆ ವಾಸ್ ಬರೀತೀರಾ? ನೋಡಿ, ಗ್ರಾನಿ ಒಬ್ಬಳೇ ಇರೋದಿಲ್ಲಿ, ವಾಸ್ ಬಳಸಿದ್ವಿ. ಸೊ ಈಗ ಇಲ್ಲಿ ಎ ಸ್ಟೋರಿ ಅನ್ನೋದು ಒಂದೇ ಸ್ಟೋರಿ. ಸೊ ಹಾಗಾಗಿ ವಾಸೆ ಬಳಸ್ತೇನೆ. ಫ್ರೆಂಡ್ಸ್, ಏನಂದ್ರೆ ಅಲ್ಲೇ ಹೆಲ್ಪಿಂಗ್ ವರ್ಬ್ ಕೊಟ್ಬಿಟ್ರೆ ತುಂಬಾ ಈಸಿ. ನೋಡಿ, ನಮ್ಗೆ ಇಲ್ಲಿ ಕಷ್ಟ ಆಯ್ತು, ಯಾಕೆಂದ್ರೆ ಅಲ್ಲಿ ಹೆಲ್ಪಿಂಗ್ ವರ್ಬ್ ಕೊಟ್ಟಿಲ್ಲ, ಅವರು ಡೈರೆಕ್ಟ್ ವರ್ಬ್ ಕೊಟ್ಟಿದ್ದಾರೆ. ಇಂಥ ಕಡೆ ಕಷ್ಟ ಆಗುತ್ತೆ. ಅವರೇ ಹೆಲ್ಪಿಂಗ್ ವರ್ಬ್ ಕೊಟ್ಟಾಗ ಸ್ವಲ್ಪ ಈಸಿ ಆಗುತ್ತೆ. ಅದೇ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡ್ಬೋದು. ಓಕೆ, ಆ ಸ್ಟೋರಿ ವಾಸ್, ನೆಕ್ಸ್ಟ್ ಏನ್ ಬರೀಬೇಕು? ವರ್ಬ್ ಬರೀಬೇಕು. ಸೊ ಇಲ್ಲಿ ಟೆಲ್ ಅಂತಕ್ಕಂಥದ್ದು V1 ಇದೆ. ಸೊ ಈಗ ನಾವು ಟೋಲ್ಡ್ ಅಂತ ಮಾಡಬೇಕಾಗತ್ತೆ. ಇದು V3 ಆಗುತ್ತೆ. ಎಸ್. ಸೊ ಎ ಸ್ಟೋರಿ ವಾಸ್ ಟೋಲ್ಡ್. ನೆಕ್ಸ್ಟ್ ಏನಿದೆ? ಪ್ರಿಪೋಸಿಷನ್ ಬೈ ಇದೆ. ಎಸ್, ಬೈ ಗ್ರಾನಿ ಇದೆ. ಇಷ್ಟೇ. ಕ್ವಶನ್ ಟ್ಯಾಗ್ ಎಷ್ಟು ಈಸಿಯಾಗಿ ಮಾಡ್ಬೋದು. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್, ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಅದರ್ 2 ಡಿಗ್ರಿ ಆಫ್ ಕಂಪ್ಯಾರಿಸನ್. ಓಕೆ, ಸೊ ನೋಡಿ, ಡಿಗ್ರೀಸ್ ಅಲ್ಲಿ ನಾವು ಎಷ್ಟು ಟೈಪ್ ನೋಡ್ತೀವಿ? ಡಿಗ್ರೀಸ್ ಗೊತ್ತಿದ್ಯಾ? ಒಂದು ಪಾಸಿಟಿವ್ ಡಿಗ್ರಿ, ಕಂಪ್ಯಾರಿಟಿವ್ ಡಿಗ್ರಿ, ನೆಕ್ಸ್ಟ್ ಸೂಪರ್ಲೇಟಿವ್ ಡಿಗ್ರಿ. ಸೊ 3 ಡಿಗ್ರೀಸ್ ನಾವು ನೋಡ್ತೀವಿ. 3 ಡಿಗ್ರೀಸ್ ಅಲ್ಲೂ ಕೂಡ ನಾವು ಡಿಫ್ರೆಂಟ್ ಆಗಿ ಸೆಂಟೆನ್ಸ್ ಮಾಡ್ತೀವಿ. ಗೊತ್ತಾಗ್ತಿದ್ಯಾ? ಅದನ್ನ ಇಲ್ಲಿಗೆ ಏನ್ ಹೇಳಿದ್ದಾರೆ ಅಂದ್ರೆ, ಏನು ಒಂದು ಡಿಗ್ರಿ ಕೊಟ್ಟಿದ್ದಾರೆ, ಅದನ್ನ ಇನ್ನು ಅದರ್ 2 ಡಿಗ್ರಿಗೆ ಚೇಂಜ್ ಮಾಡಿ ಅಂತ ಹೇಳಿದ್ದಾರೆ. ಈಗ ನಾವಿಲ್ಲಿ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸ್, ದ ಗಿವನ್ ಸೆಂಟೆನ್ಸ್ ಯಾವ ಡಿಗ್ರಿ ಅಂತ ನಾವು ಕಂಡುಹಿಡಿಯಬೇಕು ಅಂದ್ರೆ, ಸ್ವಾಮಿ ವಾಸ್ ದ ಕ್ಲೆವರೆಸ್ಟ್ ಬಾಯ್ ಇನ್ ದ ಕ್ಲಾಸ್ ಅಂತ ಇದೆ ನೋಡಿ. ಅವನು ಕ್ಲೆವರೆಸ್ಟ್ ಬಾಯ್, ಅವನಿಗಿಂತ ಯಾರು ಇಲ್ಲ, ಅವನೇ ಕ್ಲೆವರೆಸ್ಟ್ ಅಲ್ವಾ? ಸುಪ್ರೀಂ ಹೆಡ್ ಅಲ್ವಾ? ಸುಪ್ರೀಂ ಕ್ಲೆವರ್ ಅಂತ. ಎಸ್. ಸೊ ಹಾಗಾಗಿ ನಾವು ಅದನ್ನ ಏನಂತ ಕರಿತೀವಿ? ಸೂಪರ್ಲೇಟಿವ್ ಡಿಗ್ರಿ ಅಂತ ಕರಿತೀವಿ ನೋಡಿ. ದಿಸ್ ಈಸ್ ಅ ಸೂಪರ್ಲೇಟಿವ್. ಓಕೆ, ಸರಿ, ಹೆಂಗ್ ಫೈಂಡ್ ಮಾಡಿದ್ರಿ? ಇಲ್ಲಿ ನಾವೇನ್ ಮಾಡ್ತೀವಿ, ಇನ್ನು ಶಾರ್ಟ್ ಕಟ್ ಮೆಥಡ್ ಹೇಳ್ಕೊಡೋದಾದ್ರೆ ನಿಮ್ಗೆ, ಒಂದು ಆರ್ಟಿಕಲ್ ದಾ ಇರುತ್ತೆ. ದಾ ಆದ್ಮೇಲೆ ಏನಿರುತ್ತೆ? ಇಲ್ಲಿ ST ಇಂದ ಎಂಡ್ ಆಗೋ ನೆಕ್ಸ್ಟ್ ವರ್ಡ್ ಇರುತ್ತೆ. ಅದನ್ನ ಏನ್ ಮಾಡುತ್ತೆ? ದಿಸ್ ಅಬ್ಜೆಕ್ಟಿವ್ ವರ್ಡ್, ಅಬ್ಜೆಕ್ಟಿವ್ ಆಗಿರುತ್ತೆ. ಅಬ್ಜೆಕ್ಟಿವ್ ವರ್ಡ್ ಅಂತ ನಮ್ಗೆ ಗೊತ್ತಾಗಲ್ಲ ಅಂತಂದ್ರೆ ನಿಮ್ಗೆ ಅದು ST ಇಂದ ಎಂಡ್ ಆಗಿರುತ್ತೆ ಆ ವರ್ಡ್. ಸೊ ಹಾಗೂ ಕೂಡ ನೀವು ಅದನ್ನ ಸೂಪರ್ಲೇಟಿವ್ ಡಿಗ್ರಿ ಅಂತೇಳಿ ನೀವು ಅರ್ಥ ಮಾಡ್ಕೋಬಹುದು. ಓಕೆನಾ? ಸೊ ಈಗ ಈ ಸೆಂಟೆನ್ಸ್ ನ ನಾನು ಪಾಸಿಟಿವ್ ಡಿಗ್ರಿ ಮತ್ತೆ ಕಂಪ್ಯಾರಿಟಿವ್ ಡಿಗ್ರಿಗೆ ಚೇಂಜ್ ಮಾಡ್ಕೊಡ್ತೀನಿ. ಅದು ಹೇಗಿರುತ್ತೆ ಅಂತ ಹೇಳ್ಕೊಡ್ತೀನಿ. ಓಕೆನಾ? ಸೊ ಈಗ ನೋಡಿ, ಈ ಸೆಂಟೆನ್ಸ್ ಇಲ್ಲಿಗೆ ಬರ್ತದೆ. ಓಕೆ, ಸೊ ಈಗ ಪಾಸಿಟಿವ್ ಡಿಗ್ರಿ ನೋಡಿ. ಪಾಸಿಟಿವ್ ಡಿಗ್ರಿ ಬಂದಾಗ ಸಿಂಪಲ್ ಆಗಿ ಬರೆಯೋದಷ್ಟೇ. ಸ್ವಾಮಿ ವಾಸ್ ಎ ಕ್ಲೇವರ್ ಬಾಯ್ ಇನ್ ದ ಕ್ಲಾಸ್. ಇಷ್ಟೇ. ಕ್ಲೇವರ್, ಸಿಂಪಲ್. ಕ್ಲೇವರ್ ಬಾಯ್, ಅವನಿಗಿಂತ ಕ್ಲೇವರ್ ಬಾಯ್ಸ್ ಇರ್ಬೋದು, ಇರದೇ ಇರ್ಬೋದು, ನಮಗ್ ಗೊತ್ತಿಲ್ಲ. ಅವನೊಬ್ಬ ಕ್ಲೇವರ್ ಬಾಯ್. ಎಸ್, ಅದನ್ನ ಪಾಸಿಟಿವ್ ಡಿಗ್ರಿ ಹೇಳುತ್ತೆ. ಸೂಪರ್ಲೇಟಿವ್ ಡಿಗ್ರಿ ಏನ್ ಹೇಳುತ್ತೆ? ಈಸ್ ದ ಕ್ಲೇವರೆಸ್ಟ್,
ಅವನಿಗಿಂತ ಕ್ಲೇವರ್ ಬಾಯ್ಸ್ ಇನ್ಯಾರೂ ಇಲ್ಲ, ಅವನೇ ಕ್ಲೇವರೆಸ್ಟ್, ಆ ಇಡೀ ಕ್ಲಾಸ್ಗೆ ಅವನೇ ಟಾಪರ್ ಅನ್ನೋದ್ರ ಬಗ್ಗೆ ಸೂಪರ್ಲೇಟಿವ್ ಡಿಗ್ರಿ ಹೇಳ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಏನ್ ಚೇಂಜ್ ಮಾಡಿದ್ವಿ ಸರ್ ಇಲ್ಲಿ? ಇಲ್ಲಿ ಕ್ಲೆವರೆಸ್ಟ್ ಅಂತ ಇದ್ದಿದ್ದನ್ನ ನಾವೇನ್ ಮಾಡಿದ್ವಿ, ಜಸ್ಟ್ ಒಂದು ವರ್ಡ್ ಕ್ಲೆವರ್ ಅಂತ ಮಾಡಿದ್ವಿ. ಆರ್ಟಿಕಲ್ ದನ ರಿಮೂವ್ ಮಾಡಿದ್ವಿ. ಯಾಕೆ ರಿಮೂವ್ ಮಾಡಿದ್ವಿ ಅಂದ್ರೆ, ಆರ್ಟಿಕಲ್ ದ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದೆ ಏನಂತ, ಈಸ್ ಅ ಕ್ಲೆವರೆಸ್ಟ್ ಅಂತ. ಬಟ್ ಇಲ್ಲಿ ಹೇಳ್ತಿರೋದು ಒಬ್ಬ ಅಷ್ಟೇ, ಕ್ಲೆವರ್ ಬಾಯ್. ಇಲ್ಲಿ ಇಂಡೆಫಿನೆಟ್ ಹೇಳ್ತಿದೆ, ಅವನೊಬ್ಬನೇ ಅಲ್ಲ, ಅವನೊಬ್ಬ ಅಷ್ಟೇ ಕ್ಲೆವರ್ ಬಾಯ್. ಎಷ್ಟೋ ಜನ ಇದ್ದಾರೆ, ಅದರಲ್ಲಿ ಅವನು ಒಬ್ಬ ಇದ್ದಾನೆ, ಅವನೇ ಅಂತ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇಲ್ಲ, ಅವನೇ ಕ್ಲೆವರ್, ಇಂದ ಅವನಿಗೆ ಬಿಟ್ರೆ ಇನ್ಯಾರೂ ಇಲ್ಲ ಅನ್ನೋ ತರ ಹೇಳ್ತಾ ಇಲ್ಲ ನಾವು. ಅರ್ಥ ಆಯ್ತಾ? ಸೊ ಹಾಗೆ ನಾವಿಲ್ಲಿ ಸೂಪರ್ಲೇಟಿವ್ ಡಿಗ್ರಿಗೂ ಕಂಪ್ಯಾರಿಟಿವ್ ಪಾಸಿಟಿವ್ ಡಿಗ್ರಿಗೂ ಈ ತರ ಡಿಫ್ರೆಂಟ್ ಮಾಡ್ತೀವಿ. ಹಾಗಾದ್ರೆ ಸರ್ ಸೂಪರ್ಲೇಟಿವ್ ಕಂಪ್ಯಾರಿಟಿವ್ ಡಿಗ್ರಿಗೆ ಅಂತಂದ್ರೆ ನೋಡಿ, ಸ್ವಾಮಿ ವಾಸ್ 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 ಕ್ಲೆವರರ್ than any other boys in the class. ಎಸ್ ನೋಡಿ, ಇದು ಕಂಪೇರ್ ಮಾಡಿಸಿದೆ. ಸ್ವಾಮಿ ವಾಸ್ ಕ್ಲೆವರರ್ ದ್ಯಾನ್ ಎನಿ ಅದರ್ ಬಾಯ್ಸ್, ಬೇರೆ ಬಾಯ್ಸ್ಗಿಂತ ಅವನು ಕ್ಲೆವರ್ ಅಂತ ಹೇಳ್ತಾ ಇದೆ. ಇಲ್ಲಿ ಕಂಪೇರ್ ಮಾಡ್ತಿದೆ ಒಬ್ರಿಗೊಬ್ರು. ಸೂಪರ್ಲೇಟಿವ್ ಡಿಗ್ರಿಲಿ ನೋ ಕಂಪ್ಯಾರಿಸನ್, ಈಸ್ ಅ ಬೆಸ್ಟ್, ಈಸ್ ಅ ಸುಪ್ರೀಂ, ಈಸ್ ಅ ಕ್ಲೆವರೆಸ್ಟ್, ಈಸ್ ಅ ಪೀಕ್, ಅದ್ರ ಬಗ್ಗೆ ಹೇಳ್ತಾ ಇದೆ. ಆಯ್ತಾ? ನೋಡಿ, ನನ್ನ 3 ಸೆಂಟೆನ್ಸ್ ನಲ್ಲಿ ಏನ್ ಡಿಫ್ರೆನ್ಸ್ ಅನ್ನೋದನ್ನ ಹೇಳ್ಕೊಡ್ತೀನಿ. ಏನ್ ನಾವು ಈ ಒಂದು ಈಗ ಕ್ಲೆವರ್ ಅನ್ನೋ ವರ್ಡ್ ಇದೆ, ಆ ಕ್ಲೆವರ್ ಅನ್ನೋ ವರ್ಡ್ ಇದು ಪಾಸಿಟಿವ್ ವರ್ಡ್ ಆಗಿರುತ್ತೆ. ಆಯ್ತಾ? ಅದನ್ನ ನಾವು ಕಂಪ್ಯಾರಿಟಿವ್ ಸೇರಿಸ್ಬೇಕಾದ್ರೆ ಕ್ಲೆವರರ್ ಅಂತ ಬಳಸ್ತೀವಿ, ನೆಕ್ಸ್ಟ್ ಕ್ಲೆವರೆಸ್ಟ್ ಅಂತ ಬಳಸ್ತೀವಿ. ಇಷ್ಟೇ, ಈ ವರ್ಡ್ ನೀವು ಮೇನ್ ಆಗಿ ಬಳಸ್ಬೇಕು. ಅರ್ಥ ಆಗ್ತಿದೆಯಾ? ಸೊ ಇದು ಬಳಸಿದಾಗ ನಿಮ್ಮ ಸೆಂಟೆನ್ಸ್ ಅದು ಯಾವ ಡಿಗ್ರಿ ಅಂತೇಳಿ ಈಸಿಯಾಗಿ ಗೊತ್ತಾಗ್ತಾ ಹೋಗುತ್ತೆ. ಆಯ್ತಾ? ಸೊ ಮತ್ತೆ ಇನ್ನೊಂದೇನಂದ್ರೆ, ಕ್ಲೆವರರ್ ಬಳಸಿದಾಗ ಕ್ಲೆವರರ್ ದ್ಯಾನ್ ಅನ್ನೋ ವರ್ಡ್ ಬರೀಬೇಕು, ದ್ಯಾನ್ ಎನಿ ಅದರ್. ಎಸ್, ದ್ಯಾನ್ ಎನಿ ಅದರ್ ಅನ್ನೋ ವರ್ಡ್ ಅಡಿಷನಲ್ ಆಗಿ ಇಂಟ್ರೊಡ್ಯೂಸ್ ಮಾಡಬೇಕು. ಆಯ್ತಾ? ಮತ್ತೆ ಇಲ್ಲಿ ಕ್ಲೆವರ್ ಬಂದಾಗ ಜಸ್ಟ್ ಒಬ್ಬ ಹಿ ಈಸ್ ಅ ಕ್ಲೆವರರ್ ಬಾಯ್ ಅಂತ ಹೇಳ್ಬೇಕು. ನೆಕ್ಸ್ಟ್ ಇಲ್ಲಿ ಎಸ್ ಟಿ ಬಂತು ಅಂದ್ರೆ ಹಿಂದೆ ಆರ್ಟಿಕಲ್ ದಾ ಬಳಸಬೇಕು, ಇದು ಕಂಪಲ್ಸರಿ. ಇಷ್ಟೇ ಫ್ರೆಂಡ್ಸ್, ಇದಕ್ಕಿಂತ ಸರಳವಾಗಿ ಇನ್ಯಾರು ಹೇಳ್ಕೊಡಕ್ಕಾಗಲ್ಲ ಅನ್ಕೋತೀನಿ. ಅರ್ಥ ಆಯ್ತಾ? ದಿಸ್ ಇಸ್ ಅ ಬೆಸ್ಟ್ ವೇ. ಓಕೆ, ಈ ರೀತಿ ನೀವು ಅರ್ಥ ಮಾಡ್ಕೋಬಹುದು. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ, ಆ ಎಕ್ಸಾಂಪಲ್ ನಿಮ್ಗೆ ಸ್ವಲ್ಪ ಅರ್ಥ ಆಗ್ಬೋದು. ಸೊ ಈಗ ನೀವೇ ಮಾಡಿ, ಏನಿಲ್ಲ ಫ್ರೆಂಡ್ಸ್, ಈ ವಿಡಿಯೋನ ಪಾಸ್ ಮಾಡಿ, ನೆಕ್ಸ್ಟ್ 2ನೇ ಪ್ರಶ್ನೆಗೆ ಉತ್ತರ ಕೊಡಿ, ನೀವೇ ಬರೀರಿ, ಉತ್ತರ ಆನ್ಸರ್ ಮಾಡಿ, ಅದನ್ನ ಸರಿನಾ ತಪ್ಪು ಅಂತ ನೆಕ್ಸ್ಟ್ ವಿಡಿಯೋನ ರೆಸ್ಯೂಮ್ ಮಾಡಿ ಅಥವಾ ಕಂಟಿನ್ಯೂ ಮಾಡಿ, ವಿಡಿಯೋನ ನೀವು ವಾಚ್ ಮಾಡಿ ಗೊತ್ತಾಗುತ್ತೆ ಸರಿನಾ ತಪ್ಪು ಅಂತೇಳಿ. ಅರ್ಥ ಆಗ್ತಿದೆಯಾ? ನೀವು ಮಾಡೋವರೆಗೆ ನಾನು ವೇಟ್ ಮಾಡಕ್ಕಾಗಲ್ವಲ್ಲ, ಹೌದಲ್ವಾ? ಸೊ ಹಾಗಾಗಿ ಓಕೆ, ಇಲ್ಲಿ ಏನ್ ಕ್ವಶನ್ ಇದೆ ನಾನು ಸಹ ಬರೆದು ಬಿಡ್ತೀನಿ. ಸೀಮಾ ಈಸ್ ದ ಟಾಲೆಸ್ಟ್ ಗರ್ಲ್ ಇನ್ ದ ಫ್ಯಾಮಿಲಿ ಅಂತಿದೆ ಅಲ್ವಾ? ಈಗ ಈ ಸೆಂಟೆನ್ಸ್ ಯಾವುದು ಅಂತ ಹೇಳ್ಬೋದಾ? ನೋಡಿ, ಸೀಮಾ ಈಸ್ ದ ಬಂತು, ಟಾಲೆಸ್ಟ್ ಎಸ್ ಟಿ ಬಂತು, ಗರ್ಲ್ ಇನ್ ದ ಎಸ್, ದಿಸ್ ಇಸ್ ಸೂಪರ್ಲೇಟಿವ್ ಎಸ್, ಸೂಪರ್ಲೇಟಿವ್ ಡಿಗ್ರಿ. ಓಕೆ, ಇದನ್ನ ಪಾಸಿಟಿವ್ ಮಾಡೋಣ. ಪಾಸಿಟಿವ್ ಹೇಗೆ ಮಾಡಿದೀನಿ ನೋಡಿ, ಸ್ವಾಮಿ ವಾಸ್ ಅ ಕ್ಲೆವರ್ ಬಾಯ್ ಇನ್ ದ ಕ್ಲಾಸ್. ಅದೇ ರೀತಿ ಇಲ್ಲೂ ಅಷ್ಟೇ ನೋಡಿ, ಸೀಮಾ ಈಸ್ ಅ ಟಾಲ್ ಗರ್ಲ್. ಎಸ್, ಇಷ್ಟೇ, ಟಾಲ್ ಗರ್ಲ್ ಇನ್ ದ ಫ್ಯಾಮಿಲಿ, ಇಷ್ಟೇ ಕಣ್ರಿ. ಎಸ್, ನೆಕ್ಸ್ಟ್ ಕಂಪ್ಯಾರಿಟಿವ್ ಬಂದ್ರೆ ಮತ್ತೆ ಸೀಮಾ ಈಸ್, ಇನ್ನೇನು ಚೇಂಜ್ ಮಾಡಂಗಿಲ್ಲ, ನಾನು ಯಾವ ಪದಗಳು ಕೊಟ್ಟಿದ್ದೀನಿ ನೋಡಿ, ಇಲ್ಲಿ ಈ ಪದಗಳು ಕೊಟ್ಟಿದ್ದೀನಲ್ಲ, ಈ ಪದಗಳು ಅಷ್ಟೇ ಚೇಂಜ್ ಮಾಡಬೇಕು. ಓಕೆ, ಸೀಮಾ ಈಸ್
ನೋಡಿ ಏನ್ ಬರೀಬೇಕು, ಕ್ಲೆವರ್ ಅಂತ ಬಂದ್ರೆ ಇಲ್ಲಿ ಟಾಲರ್ ಅಂತ ಬರ್ತದೆ. ಟಾಲರ್ ಟಾಲರ್ ಬಂತು ಅಂದ್ರೆ ದ್ಯಾನ್ ಬರ್ತದೆ. ವೆರಿ ಗುಡ್. ದ್ಯಾನ್ ಬಂತು ಅಂದ್ರೆ ದ್ಯಾನ್ ಎನಿ ಬರ್ತದೆ. ಎನಿ ಅದರ್ ಗರ್ಲ್ಸ್ ಇನ್ ದ ಫ್ಯಾಮಿಲಿ. ಇಷ್ಟೇ ನೋಡಿ, ಎಷ್ಟು ಈಸಿ. ಫೋಕಸ್ ಮಾಡ್ಬಿಟ್ರೆ ನೀವು ಈಸಿ ಆಗ್ಬಿಡುತ್ತೆ ಕಣ್ರಿ. ಓಕೆ, ಸೊ ಇಲ್ಲಿ ಸೀಮಾ ಈಸ್ ದ ಟಾಲೆಸ್ಟ್ ಗರ್ಲ್ ಇನ್ ದ ಫ್ಯಾಮಿಲಿ. Positive, Seema is a tall girl in the family. Comparative, Seema is taller than any other girls in the family. Just easy ಅಲ್ಲ ಅಲ್ವಾ? ಓಕೆ, ಸೊ ಇನ್ನೊಂದಷ್ಟು ನಾನು ಈ ಹೀರೋ ಲೆಸನ್ ಈಗ ಇವತ್ತು ಆಯ್ತಲ್ಲ, ಇವತ್ತಿಗೆ 4 ವಿಡಿಯೋ ಮುಗಿಯುತ್ತೆ. ನೆಕ್ಸ್ಟ್ ನಾನು ಯಾವ್ದೆಲ್ಲ ಹಿಂದೆ ಮಾಡಿದೀನಿ ಅದಕ್ಕೆ ಒಂದಷ್ಟು ಎಕ್ಸ್ಟ್ರಾ ಎಕ್ಸಾಂಪಲ್ಸ್ಗಳ ತಂದು ನಿಮ್ಗೆ ಮಾಡ್ಕೊಡ್ತೀನಿ. ಓಕೆನಾ? ಇವತ್ತು ಎರಡು ಅಷ್ಟೇ ನಿಮ್ಗೆ ಇದ್ರಲ್ಲಿ ರೂಲ್ಸ್ ಬಗ್ಗೆ ಹೇಳ್ತಿರೋದಷ್ಟೇ ಆಯ್ತಾ, ಹೇಗೆ ಕಲಿಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ. ಓಕೆ, ಚೇಂಜ್ ದ ಫಾಲೋಯಿಂಗ್ ಇಂಟು ರಿಪೋರ್ಟೆಡ್ ಸ್ಪೀಚ್. ದಿಸ್ ಇಸ್ ಅ ಬಿಗ್ ಇನ್ ಇಂಗ್ಲಿಷ್. ಓಕೆ ಫ್ರೆಂಡ್ಸ್, ಹಿಯರ್ ರಿಪೋರ್ಟೆಡ್ ಸ್ಪೀಚ್ ಅಂತ ಕರಿತೀವಿ. ರಿಪೋರ್ಟೆಡ್ ಏನಿದೆ ರಿಪೋರ್ಟೆಡ್ ಸ್ಪೀಚು? ಓಕೆ, ಇಲ್ಲಿ ರಿಪೋರ್ಟೆಡ್ ಸ್ಪೀಚ್ ಅಂದ್ರೆ ಏನು, ಯಾವ ತರ ಮಾಡೋದು ಅಂತಂದ್ರೆ ನಾವಿಲ್ಲಿ ಟೂ ಟೈಪ್ಸ್ ನೋಡ್ತೀವಿ. ಡೈರೆಕ್ಟ್, ಇಂಡೈರೆಕ್ಟ್, ಎರಡು ಸ್ಪೀಚ್ ಇದೆ ಆಯ್ತಾ. ಈಗ ನಾನು ನಿಮ್ಗೆ ಏನೋ ಹೇಳ್ತೀನಿ ಆಯ್ತಾ, ಒಂದು ಡೈಲಾಗ್ ಹೇಳ್ತೀನಿ ಆಯ್ತಾ. ನಾವೇನು ಹೇಳಿ ಡೈಲಾಗ್ನ ಯಥಾವತ್ತಾಗಿ ಮೂರನೇ ವ್ಯಕ್ತಿ ಹೇಳ್ತಿರಲ್ಲ, ಎಸ್ ಈ ತರ ಹೇಳಿದ್ರು ಅಂತ, ಅದನ್ನ ನಾವು ಇಂಡೈರೆಕ್ಟ್ ಸ್ಪೀಚ್ ಅಂತ ಕರಿತೀವಿ. ನಾನು ಹೇಳಿದನ್ನ ಡೈರೆಕ್ಟ್ ಸ್ಪೀಚ್ ಅಂತ ಕರಿತೀವಿ ಆಯ್ತಾ. ಅಷ್ಟೇ. ಇಲ್ಲಿ ನೋಡಿ, ಇಲ್ಲೇನ್ ಮಾಡಿದ್ರೆ, ಸ್ವಾಮಿ ಸೆಡ್ ಟು ಹಿಸ್ ಫಾದರ್ ಯುವರ್ ಆಫೀಸ್ ರೂಮ್ ಇಸ್ ಡಸ್ಟಿ ಅಂತ ಹೇಳ್ತಾರೆ. ಸ್ವಾಮಿ ಹೇಳ್ತಾನೆ, ಸ್ವಾಮಿ ಫಾದರ್ ಯುವರ್ ಆಫೀಸ್ ರೂಮ್ ಇಸ್ ಡಸ್ಟಿ ಅಂತ ಹೇಳ್ತಾರೆ ಅಲ್ವಾ. ನಾವಲ್ಲಿ ಆ ಸೆಂಟೆನ್ಸ್ ನ ಸ್ಟೇಟ್ಮೆಂಟ್ ನ ನಾವು ಹ್ಯಾಸ್ ಇಟ್ ಈಸ್ ನಾವು ತಗೊಂಡಿದೀವಿ. ಇಲ್ಲಿ ನೋಡಿ, ಇದು ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಯಾವಾಗ ನಾವು ಇನ್ವರ್ಟೆಡ್ ಕಮ ಬರ್ತದ ಅವಾಗ ಅದನ್ನ ಸ್ಟೇಟ್ಮೆಂಟ್, ದಿಸ್ ಇಸ್ ಡೈಲಾಗ್ ಅಂತ ನಾವು ಅರ್ಥ ಮಾಡ್ಕೊಳ್ತೀವಿ. ಎಸ್, ಓಕೆನಾ? ಸೊ ಇಂಥ ಟೈಮಲ್ಲಿ ನಾವೀಗ ರಿಪೋರ್ಟ್ ಸ್ಪೀಚ್ ಮಾಡುವಾಗ ವಿಡಿಯೋ ತುಂಬಾ ಕೇರ್ಫುಲ್ ಆಗಿ ನೋಡ್ಕೋಬೇಕಿದು, ಈ ಒಂದು ಗ್ರಾಮರು. ರಿಪೋರ್ಟೆಡ್ ಸ್ಪೀಚ್ ಮಾಡುವಾಗ ನಾವು ಸಾಮಾನ್ಯವಾಗಿ ಯಾರು ಹೇಳಿದ್ದು ಅನ್ನೋದನ್ನ ಕೊಡ್ತೀವಿ ಆಯ್ತಾ. ನಾವು ಅದನ್ನ ಫಸ್ಟ್ ನಾವು ಬರ್ಕೋಬೇಕಾಗುತ್ತೆ. ನೋಡಿ, ಸ್ವಾಮಿ ಸೆಡ್ ಟು ಹಿಸ್ ಫಾದರ್, ಇದು ಬರ್ಕೊಂಡ್ವಿ ಆಯ್ತಾ. ಬರ್ಕೊಂಡ್ಮೇಲೆ ಇಲ್ಲಿ ಕಾಮ ಇದೆಯಲ್ವಾ, ಇಲ್ಲಿ ಕಾಮ ಬರೆಯಂಗಿಲ್ಲ, ಮತ್ತೆ ಇನ್ನೆರಡು ಕಾಮ ಇದ್ರೆ ಅದನ್ನು ತೆಗಿಬೇಕಾಗತ್ತೆ. ಸೊ ಇಲ್ಲಿ ಸೆಂಟೆನ್ಸ್ ಶಾರ್ಟ್ ಅಲ್ಲಿ ನಾನು ಕೆಳಗಡೆ ಬರ್ಕೋತೀನಿ. ಸ್ವಾಮಿ ಸೆಡ್ ಟು ಹಿಸ್ ಫಾದರ್. ಈಗ ಇಲ್ಲಿ ಯುವರ್ ಅಂತ ಇದೆ. ಎಸ್, ಯುವರ್ ಅಂದ್ರೆ ಯಾರು ಇಲ್ಲಿ? ಯಾರು? ಫಾದರ್ ಅಲ್ವಾ. ಎಸ್, ಫಾದರ್. ಸೊ ಹಾಗಾಗಿ ಏನ್ ಬಳಸ್ತೀವಿ ಇಲ್ಲಿ? ಎಸ್, ಏನ್ ಬಳಸ್ತೀವಿ? ಯುವರ್ ಅಂತ ಬಂದಾಗ ಇಲ್ಲಿ ಇಸ್ ಫಾದರ್ ಅಲ್ವಾ. ಸೊ ಹಾಗಾಗಿ ಹಿಸ್ ಆಫೀಸ್, ಸ್ವಾಮಿ ಸೆಡ್ ಟು ಹಿಸ್ ಫಾದರ್. ಓಕೆ, ಸ್ವಾಮಿ ಸೆಡ್ ಟು ಹಿಸ್ ಫಾದರ್ ಓಕೆ, ಸ್ವಾಮಿ ಸೆಡ್ ಟು ಹಿಸ್ ಫಾದರ್. ಅದಾದ್ಮೇಲೆ ಇಲ್ಲಿ ಕಾಮ ರಿಮೂವ್ ಮಾಡಿದ್ವಿ, ನಾವು ದಟ್ ಬರೀತೀವಿ. ದಟ್ ಇಲ್ಲಿ ಕಂಟಿನ್ಯೂ ಮಾಡ್ಬಿಡ್ತೀನಿ. ದಟ್ ಯುವರ್ ಪ್ಲೇಸ್ಗೆ ನೋಡಿ ಹಿಸ್, ನೆಕ್ಸ್ಟ್ ಆಫೀಸ್ ಹಾಗೆ ಬರ್ತದೆ, ಆಫೀಸ್. ನೆಕ್ಸ್ಟ್ ರೂಮ್. ನೆಕ್ಸ್ಟ್ ಇಲ್ಲಿ ಏನಿದೆ? ಈಸ್ ಇದೆ. ಓಕೆ, ನಾನು ಇಲ್ಲಿ ಹೇಳೋದೇನು ಅಂದ್ರೆ, ನಾವು ಒಂದು ಸ್ಟೇಟ್ಮೆಂಟ್ ಹೇಳಿರ್ತೀನಿ ಅಲ್ವಾ. ಸ್ಟೇಟ್ಮೆಂಟ್ ಹೇಳಿದಾಗ ಆ ಸ್ಟೇಟ್ಮೆಂಟ್ ನೀವು ಇವತ್ತು ಹೇಳುವಾಗ ಅದು ಪ್ರೆಸೆಂಟ್ ಇರುತ್ತೆ ಆಯ್ತಾ. ನೀವು ಯಾವಾಗ್ಲೂ ನಾಳೆ ನಾಡಿದ್ದು ಹೇಳಿದ್ರೆ ಅದೇನಾಗುತ್ತೆ? ಪಾಸ್ಟ್ ಆಗುತ್ತೆ. ಎಸ್, ಹಾಗೆ ಇಲ್ಲಿ ಅವರು ಪ್ರೆಸೆಂಟ್ ಈಸ್ ಯೂಸ್ ಮಾಡಿದ್ದಾರೆ.
ಈಗ ನಾನೇನ್ ಮಾಡ್ಬೇಕಾಗುತ್ತೆ, ಪಾಸ್ಟ್ ಹೇಳುವಾಗ ವಾಸ್ ಯೂಸ್ ಮಾಡ್ಬೇಕಾಗುತ್ತೆ ಅಷ್ಟೇ. ಹಾಗಾಗಿ ನಾನಿಲ್ಲಿ ಈಸ್ ಪ್ಲೇಸಿಗೆ ಏನಾಗ್ತೀನಿ, ವಾಸ್ ಯೂಸ್ ಮಾಡ್ತೀನಿ. ಎಸ್ ಅಷ್ಟೇ, ವಾಸ್ ಡಸ್ಟಿ. ಎಸ್ ಇಷ್ಟೇ ಫ್ರೆಂಡ್ಸ್. ನೋಡಿ, ಸ್ವಾಮಿ ಸೆಡ್ ಟು ಹಿಸ್ ಫಾದರ್ ಹಾಗೆ ಬರ್ಕೊಂಡ್ವಿ. ನೋಡಿ, ಸೆಡ್ ಯಾವಾಗೆಲ್ಲ ಬರ್ತದೋ ಆವಾಗ ನಾವು ದಟ್ ಯೂಸ್ ಮಾಡ್ತೀವಿ. ವೆರಿ ಇಂಪಾರ್ಟೆಂಟ್. ಈ ಕಾಮ ಮತ್ತೆ ಇನ್ವರ್ಟೆಡ್ ಕಾಮ ಇದೆಯಲ್ಲ, ಆ ಇನ್ವರ್ಟೆಡ್ ಕಾಮನ ರಿಮೂವ್ ಮಾಡಿ ದಟ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇಲ್ಲಿ ಯುವರ್ ಆಫೀಸ್ ರೂಮ್, ಯುವರ್ ಅಂತಂದ್ರೆ ಇಲ್ಲಿ ಸ್ವಾಮಿ, ಸೊ ಹಾಗಾಗಿ ಇಸ್ ಫಾದರ್. ಸೊ ಅವರ, ಆಯ್ತಾ, ಇಸ್ ಫಾದರ್ ಅಂತ ಮೆನ್ಷನ್ ಮಾಡೋದ ನಾವಿಲ್ಲಿ. ಯುವರ್ ಪ್ಲೇಸ್ಗೆ ಇಸ್ ಅನ್ನೋ ವರ್ಡ್ನ ಚೇಂಜ್ ಮಾಡ್ತೀವಿ. ಹಿಸ್ ಆಫೀಸ್ ರೂಮ್, ಈಸ್ ಪ್ಲೇಸ್ಗೆ ವಾಸ್ ಹಾಕ್ತೀವಿ, ಯಾಕೆಂದ್ರೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದ್ದು ಪಾಸ್ಟ್ ಟೆನ್ಸ್ಗೆ ಚೇಂಜ್ ಮಾಡ್ತೀವಿ. ಸೊ ಹಾಗಾಗಿ ನೆಕ್ಸ್ಟ್ ಡಸ್ಟಿ ಹಾಗೆ ಬಂತು. ಆಯ್ತಾ. ಈಗ ನೆಕ್ಸ್ಟ್ ಎರಡನೇ ಕ್ವಶನ್ಸ್ ಇದೆ. ಏನಿದೆ, ಬರ್ಗ್ಲರ್ ಕ್ರೈಡ್ ಸಮಥಿಂಗ್ ಹ್ಯಾಸ್ ಬಿಟನ್ ಮೀ ಅಂತ ಇದೆ ನೋಡಿ. ಬರ್ಗ್ಲರ್ ಕ್ರೈಡ್ something has bitten me. ಎಸ್, ಸಮಥಿಂಗ್ ಹ್ಯಾಸ್ ಬಿಟನ್ ಮೀ ಇದೆ. ಈಗ ಏನ್ ಬರಿಬೇಕು ನೋಡಿ, ಬರ್ಗ್ಲರ್ ಬರ್ಕೋಬೇಕು. ಬರ್ಗ್ಲರ್ ಇಲ್ಲಿ ಕ್ರೈಡ್ ಅಂತ ಇದೆ ಅಲ್ವಾ. ಕ್ರೈಡ್ ಅಂತ ಹೇಳೋದು ಅದು ಹ್ಯಾಪಿಗೋ ಅಥವಾ ದುಃಖ ಅಲ್ವಾ. ಸೊ ಅದು ಕ್ರೆಡಕ್ಕೂ ಕೊಡುವಂಥದ್ದು. ಸೊ ನಾವು ಇದಕ್ಕೆ ಕ್ರೆಡ್ ಅಂತಾನೂ ಬರಿತೀವಿ, ಅಥವಾ ಏನಂತ ಬರ್ತೀವಿ, ಎಕ್ಸ್ಕ್ಲೈಮ್ಡ್ ಅಂತಾನೂ ಕರಿತೀವಿ. ಆಯ್ತಾ, ನೀವು ಕ್ರೆಡ್ ಅಂತಾನೆ ಬಳಸಿ, ತೊಂದರೆ ಇಲ್ಲ. ಓಕೆನಾ. ಸೊ ಬರ್ಗ್ಲರ್ ಕ್ರೈಡ್ ದಟ್ ಏನು, ಸಮಥಿಂಗ್ ಹಾಗೆ ಮಾಡ್ತೀವಿ, ನೋ ಚೇಂಜಸ್. ಸಮಥಿಂಗ್ ಹ್ಯಾಸ್ ಇದ್ದಿದ್ದು ಫಸ್ಟ್ ಟೆನ್ಸ್ ಹ್ಯಾಡ್ ಆಗುತ್ತೆ, ಹ್ಯಾಸ್ ಇದ್ದಿದ್ದು ಹ್ಯಾಡ್ ಆಗುತ್ತೆ. ಸಮಥಿಂಗ್ ಹ್ಯಾಡ್ ಬಿಟನ್ ಮೀ. ಎಸ್ ನೋಡಿ, ಬಿಟನ್ ಸೇಮ್, ನೋ ಚೇಂಜಸ್. ಇಲ್ಲಿ ಹ್ಯಾಸ್ ಇದ್ದಿದ್ದು ಹ್ಯಾಡ್ ಆಗುವಾಗ ನಿಮ್ಗೆ ಇಲ್ಲಿ ಏನು ಹೆಲ್ಪಿಂಗ್ ವರ್ಬ್ ಇರುತ್ತಲ್ಲ, ಸಾರಿ ವರ್ಬ್ ಇರುತ್ತಲ್ಲ, ಬಿಟನ್ ಅಂತ ಇಲ್ಲಿತ್ತಲ್ಲ, ಬಿಟನ್ ವರ್ಡು, ಅದು ಹಾಗೆ ಬರ್ತದೆ, ನೋ ಚೇಂಜಸ್, ಅದೇ ತರ ಬರ್ತದೆ, ಅದೇ ತರ ಬದಲಾವಣೆ ಆಗಲ್ಲ. ಓಕೆನಾ. ಸೊ ಈ ರೀತಿ ಸ್ಟೂಡೆಂಟ್ಸ್ ಒಂದು ಎಕ್ಸ್ಟ್ರಾ ಒಂದು ಕ್ವಶನ್ ಹೇಳ್ಕೊಡ್ತೀನಿ ಆಯ್ತಾ, ಒಂದು ಎಕ್ಸಾಂಪಲ್ ಎಕ್ಸ್ಟ್ರಾ ಅಡಿಷನಲ್ ಆಗಿ ಹೇಳ್ಕೊಡ್ತೀನಿ. ಯಾಕೆಂದ್ರೆ ಟೈಮ್ ಸಾಲಲ್ಲ, ಇದು ನಾನು ರೆಡಿ ಮಾಡ್ಬಿಟ್ಟಿದ್ದೀನಿ ನೋಟ್ಸ್ ಇಷ್ಟೇ ಮಾಡಬೇಕು ಅಂತ, ಅದಕ್ಕೆ ಎಕ್ಸ್ಟ್ರಾ ಮಾಡೋಕ್ಕಾಗಲ್ಲ. ಅದನ್ನ ಎಕ್ಸ್ಟ್ರಾ ಎಕ್ಸಾಂಪಲ್ ಬೇರೆ ನನ್ನ ಕ್ಲಾಸಲ್ಲಿ ಮಾಡ್ಕೊಡ್ತೀನಿ. ಓಕೆ, ಇಲ್ಲಿ ನೋಡಿ, ನಿಮ್ಗೆ ಒಂದೊಂದು ಪರ್ಟಿಕ್ಯುಲರ್ ಆಗಿ ಮಾಡ್ಕೊಡ್ತೀನಿ. ಇನ್ಮೇಲೆ ಒಂದು ರಿಪೋರ್ಟೆಡ್ ಸ್ಪೀಚ್ ಅದೇ ಸಪರೇಟ್ ಒಂದು ವಿಡಿಯೋದಲ್ಲಿ ಇರುತ್ತೆ, ಆಕ್ಟಿವ್ ಸ್ಪೇಸಸ್ ಒಂದು ವಿಡಿಯೋದಲ್ಲಿ ಇರ್ತದೆ. ನಾನಿಲ್ಲಿ LBA ಕ್ವಶನ್ಸ್ ಒಂದ್ ಕಡೆ ಇರ್ಲಿ ಅಂತ ಹೇಳಿ ನಿಮ್ಗೆ ಮಾಡ್ಕೊಟ್ಟಿರ್ತಕ್ಕಂಥದ್ದು. ಇದು ಕ್ವಶನ್ ನೀವು ಫೋಕಸ್ ಮಾಡಿ, ಇದೇ ಕ್ವಶನ್ಸ್ ಗಳನ್ನ ನಿಮ್ಗೆ ಎಕ್ಸಾಮ್ಗೆ ಕೊಡ್ಲಿಕ್ಕಿದೆ. ಸೊ ಹಾಗಾಗಿ ಓಕೆ, ಒಂದು ಎಕ್ಸ್ಟ್ರಾ ಮಾಡ್ಕೊಟ್ಟಿರ್ತೀನಿ ನೋಡಿ. ಈಗ ಫಾರ್ ಎಕ್ಸಾಂಪಲ್, ಟೀಚರ್ said, I will teach you ಗ್ರಾಮರ್ ಅಂತ ಬಂತು. ಎಸ್, ಗ್ರಾಮರ್ ಅಂತ ಬಂತು. ಇದನ್ನ ಹೇಗ್ ಮಾಡ್ತೀರಾ, ಇದನ್ನ ಟೀಚರ್ ಏನಿದೆ ಅದನ್ನೇ ಬಳಸ್ತೀವಿ. ಟೀಚರ್ ಸೆಟ್, ನಾವಾಗ್ಲೂ ಹೇಳಿದೆ, ಸೆಟ್ ಬಂದಾಗ ದಟ್ ಬಳಸ್ತೀವಿ ಸರ್. ಓಕೆ, ದಟ್ ಟೀಚರ್ ಸೆಟ್ ದಟ್. ಐ ಇರೋದೇನು, ಐ ಅಂದ್ರೆ ಯಾರಲ್ಲಿ, ಟೀಚರ್. ಈಗ ನಾವು ಟೀಚರ್ ಐ ಅಂತ ಬಳಸಕ್ಕಾಗಲ್ಲ. ನಾನೀಗ ಎರಡನೇ ವ್ಯಕ್ತಿ ಯಾರೋ ಹೇಳಿ ಕೇಳಿಸ್ಕೊಂಡಿದ್ದೀನಿ, ನಾವು ಮೂರನೇ ವ್ಯಕ್ತಿ ಹೇಳ್ತಾರೆ, ಅವರು ಅಂತ ಬಳಸ್ತೀವಿ, ಅಥವಾ ಆ ವ್ಯಕ್ತಿ ಅಂತ ಬಳಸ್ತೀವಿ. ಹಾಗಾಗಿ ಟೀಚರ್ ಪ್ಲೇಸಿಗೆ ನಾವು ಹಿ ಬಳಸ್ತೀವಿ. ಟೀಚರ್ ಸೆಡ್ ದಟ್ ಹಿ, ಸರ್ ಅದು ಸಿಂಗುಲರ್ ಅಲ್ವಾ ಸರ್ ಹಿ ಅನ್ನೋದು, ಅಲ್ವಾ, ರೆಸ್ಪೆಕ್ಟ್ ಕೊಡ್ಬೇಕಲ್ವ ಟೀಚರ್ಸ್ಗೆ ಅಂತ ಹೇಳ್ತೀರಾ. ಬಟ್ ಇಂಗ್ಲಿಷ್ ಅಲ್ಲಿ ಸ್ಟೂಡೆಂಟ್ಸ್ ಟೀಚರ್ ಅಂತ ಬಂದಾಗ ಅದು ನಾವು ಹಿ ಅಂತಾನೆ ನಾವು ಸಾಲ್ವ್ ಮಾಡ್ಬೇಕಾಗತ್ತೆ. ಅದು ನಾವು ರೆಸ್ಪೆಕ್ಟ್ ಅಂತ ಕನ್ನಡದಲ್ಲಿ ಅವರು ಅಂತ ಬಳಸ್ತೀವಲ್ವಾ, ನಾವು ಆಗ್ಲಿ ಬಳಸಿರ್ಲಿಲ್ಲ, ಆತರ ಬರಲ್ಲ, ತಪ್ಪಾಗತ್ತೆ, ಗ್ರಾಮೆಟಿಕಲಿ ತಪ್ಪಾಗತ್ತೆ. ನೀವೇನೋ ರೆಸ್ಪೆಕ್ಟ್ ಕೊಡ್ಬೇಕಲ್ಲ ಅಂತ ಮಾಡ್ಬೋದು, ಬಟ್ ಗ್ರಾಮೆಟಿಕಲಿ ಅದು ತಪ್ಪಾಗ್ತಾ ಹೋಗುತ್ತೆ. ಓಕೆನಾ.
ಸೊ ನೆಕ್ಸ್ಟ್ ಇಲ್ಲಿ ಏನಿದೆ ಹಿ ಆಯ್ತಲ್ವಾ, ವಿಲ್ ಇದ್ದಿದ್ದು ಏನಾಗುತ್ತೆ, ಹುಡ್ ಆಗುತ್ತೆ ಫ್ರೆಂಡ್ಸ್. ನೋಡಿ, ವಿಲ್ ಬಿಕಮ್ಸ್ ಹುಡ್. ಅದೇ ತರ ಶೆಲ್ ಬಂದ್ರೆ ಅದು ಶುಡ್ ಆಗುತ್ತೆ. ಎಸ್, ಅದೇ ರೀತಿ ಕೆನ್ ಬಂದ್ರೆ ಹುಡ್ ಆಗುತ್ತೆ. ಈ ತರ ಚೇಂಜಸ್ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ಇಲ್ಲಿ ಏನಾಯ್ತು, ವಿಲ್ ಬಿಕಮ್ಸ್ ಹುಡ್, ಹುಡ್. ನೆಕ್ಸ್ಟ್ ಹುಡ್, ಟೀಚ್ ಆಗಿ ಬರ್ತದೆ. ಟೀಚ್, ಯು ಅಂದ್ರೆ ಯಾರಲ್ಲಿ, ನಾವು ಅಲ್ವಾ? ಸೊ ಅವ್ರು ಹೇಳುವಾಗ ನೀವು ಅಂತ ಹೇಳಿದ್ರು ನಮ್ಗೆ. ಸೊ ಈಗ ನಾವು ಇಲ್ಲಿ ಬರೆಯುವಾಗ ನಮ್ಗೆ ಹೇಳಿದ್ರು ಅಂತ ಹೇಳ್ಬೇಕಲ್ಲ. ಸೊ ಹಾಗಾಗಿ ಯು ಬಿಕಮ್ಸ್ ಹಸ್ ಅಂತ ಆಗುತ್ತೆ. ಹಸ್ ಗ್ರಾಮರ್. ಇಷ್ಟೇ. ಓಕೆ, ನೀವು ಮುಂದಿನ ತರಗತಿಯಲ್ಲಿ ನಿಮ್ಗೆ ಪರ್ಟಿಕ್ಯುಲರ್ ಆಗಿ ರಿಪೋರ್ಟೆಡ್ ಸ್ಪೀಚ್ ಸಪರೇಟ್ ವಿಡಿಯೋಸ್ ಒಂದು ಅದೆಲ್ಲವನ್ನೂ ಹೇಳ್ಕೊಡ್ತೀನಿ. ಏಕೆಂದ್ರೆ ಕೆಲವೊಂದು ರೂಲ್ಸ್ ಇದೆ, ಅದೆಲ್ಲವೂ ನಿಮ್ಗೆ ಅರ್ಥ ಮಾಡಿಸ್ತೀನಿ. ಅರ್ಥ ಆಗ್ತಿದ್ಯಾ? ಇದು ಏನ್ ಅರ್ಥ ಆಗಿದೆ ಸ್ವಲ್ಪ ಈ ಒಂದು ಕ್ವಶನ್ಗೆ ಸಂಬಂಧಪಟ್ಟಂತೆ ಅದನ್ನ ಅರ್ಥ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಕಂಪ್ಲೀಟ್ ರೂಲ್ಸ್ ಹೇಗೆ ಬರುತ್ತೆ, ಯಾವ ತರ ಯಾವ್ದಾದ್ರು ಹೇಗೆ ಚೇಂಜಸ್ ಆಗುತ್ತೆ. ಈಗ ನಾನು ಇಲ್ಲಿ ಏನ್ ಮಾಡಿದೆ, ಯು ಇದನ್ನ ಹಸ್ ಅಂತ ಚೇಂಜ್ ಮಾಡಿದೆ ಅಲ್ವಾ, ಅದು ಹಿಂಗ್ ಚೇಂಜಸ್ ಆಗುತ್ತೆ ಅದೆಲ್ಲವೂ ಹೇಳ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ಇದು ಡಿಫ್ರೆಂಟ್ ಇದೆ. ಇದು ಏನು ಡಿಫ್ರೆಂಟ್ ಅಂತಂದ್ರೆ, ಕಂಗ್ರಾಚುಲೇಷನ್ಸ್ ಶವರ್ಡ್ ಆನ್ ಸ್ವಾಮಿ ಇನ್ ನೆಕ್ಸ್ಟ್ ಡೇ, ಇಸ್ ಕ್ಲಾಸ್ಮೇಟ್ಸ್ ಲುಕ್ ಅಟ್ ಹಿಮ್ ಆನ್ ರೆಸ್ಪೆಕ್ಟ್. ಏನ್ ಮಾಡ್ಬೇಕು ಸರ್ ಇದನ್ನ ಅಂತಂದ್ರೆ, ಇದು ಗ್ರಾಮರ್ ಅಲ್ಲ. ಗ್ರಾಮರ್ ಅಂತಂದ್ರೆ ಒಂದು ಸೆಂಟೆನ್ಸ್ ಇದೆ ಅಲ್ವಾ? ನೋಡಿ ಇಲ್ಲಿ ಕಂಗ್ರಾಚುಲೇಷನ್ ಶವರ್ಡ್ ಆನ್ ಸ್ವಾಮಿ ಇನ್ ನೆಕ್ಸ್ಟ್, ಇದು ನೀವೊಂದು ಸೆಂಟೆನ್ಸ್ ಕೊಟ್ಟಿದ್ರೆ ಆ ಸೆಂಟೆನ್ಸ್ ಎಲ್ಲೋ ಮಿಸ್ಟೇಕ್ ಇದೆ. ಸರ್ ಯಾವ ಮಿಸ್ಟೇಕ್ ಅಂತ ಗೊತ್ತಾಗುತ್ತೆ ನಮ್ಗೆ. ಈಗ ನೀವು ಟೀಚರ್ಸ್ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಇಂಥದ್ದೇ ಮಿಸ್ಟೇಕ್ ಅಂತ. ಬಟ್ ಸ್ಟೂಡೆಂಟ್ಸ್ಗೆ ಗೊತ್ತಾಗುತ್ತೆ. ನಾವು ಈಗ ಕಲಿಯುವಂತಹ ಸ್ಟೇಜ್ ಅಲ್ಲಿ ಇದ್ದೀವಿ. ಸೊ ಅದಕ್ಕೆ ಭಯ ಪಡೋ ಅವಶ್ಯಕತೆ ಇಲ್ಲ. ನಾವೇನ್ ಮಾಡ್ತೀವಿ, ಇಲ್ಲಿ ಒಂದು ಕ್ಲೂ ಕೊಟ್ಟಿದ್ದೀವಿ ನೋಡಿ, 2 ಕ್ಲೂ ಕೊಟ್ಟಿದೀವಾ. ಏನಂತ, ವರ್ಬ್ ಟು ಬಿ ಕರೆಕ್ಟೆಡ್, ನೆಕ್ಸ್ಟ್ ಪ್ರಿಪೋಸಿಷನ್ ಟು ಬಿ ಕರೆಕ್ಟೆಡ್. ನೀವು ವರ್ಬ್ಸ್ ಯಾವುದು ಪ್ರಿಪೋಸಿಷನ್ ಯಾವುದು ಅಂತ ಗೊತ್ತಾಗ್ಬಿಟ್ರೆ ನಿಮ್ಗೆ ಈಸಿ ಆಗ್ಬಿಡುತ್ತೆ. ಅರ್ಥ ಆಯ್ತಾ? ಸೊ ಇಲ್ಲಿ ಈ ಸೆಂಟೆನ್ಸ್ ಅಲ್ಲಿ ವರ್ಬ್ ಎಲ್ಲೆಲ್ಲಿದೆ ಹೇಳ್ಬೋದಾ? ಕಂಗ್ರಾಚುಲೇಷನ್ಸ್ ಇದೆ, ಶವರ್ಡ್ ಇದೆ, ಆನ್ ಸ್ವಾಮಿ, ದ ನೆಕ್ಸ್ಟ್ ಡೇ, ಇಸ್ ಮೇಟ್ಸ್ ಲುಕ್ ಅಟ್ ಹಿಮ್ ರೆಸ್ಪೆಕ್ಟ್ ಅಂತ ಇದೆ, ಹೌದಲ್ವಾ? ಸೊ ಇಲ್ಲಿ ನೋಡಿ, ಕಂಗ್ರಾಚುಲೇಷನ್ಸ್ ಅಲ್ಲಿ ಏನು ತಪ್ಪಿಲ್ಲ. ಶವರ್ಡ್ ಇದು ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಎಸ್, ಶವರ್ಡ್ ಅಂದ್ರೆ ಅವ್ನಿಗೆ ಕಂಗ್ರಾಚುಲೇಷನ್ ಮಾಡಿದ್ರು ಅಂತಿದೆ. ಆಯ್ತಾ? ಇನ್ನು ಆನ್ ಸ್ವಾಮಿ ಕರೆಕ್ಟ್ ಇದೆ, ಕರೆಕ್ಟ್ ಇದೆಯಾ? ಕಂಗ್ರಾಚುಲೇಷನ್ಸ್ ಶವರ್ಡ್ ಆನ್ ಸ್ವಾಮಿ ದ ನೆಕ್ಸ್ಟ್ ಡೇ, ಎಸ್ ಅಲ್ವಾ, ಮಾಡಿದ್ರು. ದಿಸ್ ಕ್ಲಾಸ್ಮೇಟ್ಸ್ ಲುಕ್ ಅಂತ ಇದೆ. ಇಲ್ಲಿ ನೋಡಿ, ಇಲ್ಲಿ ಪಾಸ್ಟ್ ಟೆನ್ಸ್ ಕೊಟ್ಮೇಲೆ ಈ ವರ್ಬ್ ಕೂಡ ಪಾಸ್ಟ್ ಟೆನ್ಸ್ ಆಗ್ಬೇಕಲ್ವಾ, ಲುಕ್ ಕೂಡ ಆಗ್ಬೇಕಲ್ವಾ? ಎಸ್, ಹಾಗಾದ್ರೆ ಇದು ವರ್ಬ್ ಮಿಸ್ಟೇಕ್ ಇದೆ. ಎಸ್ ಅಲ್ವಾ? ಎಸ್, ಸೊ ವರ್ಬ್ ಮಿಸ್ಟೇಕ್ ಇದೆ. ಸೊ ಒಂದು ಮಿಸ್ಟೇಕ್ ಆಯ್ತು. ನೆಕ್ಸ್ಟ್ ಪ್ರಿಪೋಸಿಷನ್ಸ್ ನೋಡಿ, ಎಲ್ಲಿದೆ, ಕಂಗ್ರಾಚುಲೇಷನ್ಸ್ ಶವರ್ಡ್ ಆನ್ ಸ್ವಾಮಿ ದ ನೆಕ್ಸ್ಟ್ ಡೇ, ಹಿಸ್ ಕ್ಲಾಸ್ಮೇಟ್ಸ್ ಲುಕ್ಡ್ ಅಟ್ ಹಿಮ್ ಆನ್ ರೆಸ್ಪೆಕ್ಟ್ ಅಂತ ಇದೆ. ಇಲ್ಲಿ ಪ್ರಿಪೋಸಿಷನ್ ಯಾವ್ಯಾವ್ದೆಲ್ಲ ಅಂತ ಗೊತ್ತಾ? ನೋಡಿ ಬಳಸ್ತೀನಿ ನೋಡಿ, ಇಲ್ಲಿ ಆನ್ ಸ್ವಾಮಿ ಅಂತಿದೆ, ಆನ್ ಸ್ವಾಮಿ. ಎಸ್, ನೆಕ್ಸ್ಟ್ ಅಲ್ಲಿ ಅಟ್ ಹಿಮ್ ಅಂತಿದೆ. ಎಸ್, ನೆಕ್ಸ್ಟ್ ಆನ್ ರೆಸ್ಪೆಕ್ಟ್ ಅಂತಿದೆ. ಇಲ್ಲಿ ಯಾವ್ದು ತಪ್ಪಿದೆ ಅಂತ ಹೇಳ್ಬೋದಾ? ಆನ್ ಸ್ವಾಮಿ ಅಂದ್ರೆ ಸ್ವಾಮಿ ಮೇಲೆ ಕಂಗ್ರಾಚುಲೇಷನ್ಸ್ ಮಾಡಿದ್ರು ಅಂತ ಹೇಳಿದೆ, ಸರಿ ಇದೆ, ಓಕೆ. ಅಟ್ ಹಿಮ್ ಅಂದ್ರೆ ಹೌದು, ಅಟ್ ಹಿಮ್ ಅಂತ ಬಳಸ್ತೀವಿ ನಾವು. ಲುಕ್ ಬಂದಾಗ ಅಟ್ ಬಳಸ್ತೀವಿ, ಲುಕ್ ಇದೆ ನೋಡಿ ಅಲ್ವಾ? ನೆಕ್ಸ್ಟ್ ಆನ್ ರೆಸ್ಪೆಕ್ಟ್, ರೆಸ್ಪೆಕ್ಟ್ ಮೇಲೆ ಅಂತ ಆಗುತ್ತೆ. ರೆಸ್ಪೆಕ್ಟ್ ಮೇಲೆ ಅಂತ ಬಳಸ್ತೀವ ಅಥವಾ ವಿತ್ ರೆಸ್ಪೆಕ್ಟ್ ಅಂತ ಬಳಸ್ತೀವ? ರೆಸ್ಪೆಕ್ಟ್ ನ ಜೊತೆಗೆ, ಮರ್ಯಾದೆ ಜೊತೆಗೆ ಅಲ್ವಾ? ಎಸ್, ಮರ್ಯಾದೆಯಿಂದ ಅಂತ ಹೇಳ್ತೀವಲ್ಲ ನಾವು. ರೆಸ್ಪೆಕ್ಟ್ಫುಲ್ ವಿತ್ ರೆಸ್ಪೆಕ್ಟ್ ಅಂತ ಬಳಸ್ತೀವಿ. ಹಾಗಾದ್ರೆ ಆನ್ಸರ್ ಏನೋದಕ್ಕೆ ವಿತ್ ಬರಬೇಕು. ಓಕೆನಾ ಫ್ರೆಂಡ್ಸ್? ಸೊ ಈ ಆನ್ಸರು ಲುಕ್ಡ್ ಆಗ್ಬೇಕು, ಇಲ್ಲಿ ವಿತ್ ಆಗ್ಬೇಕು. ವಿತ್ ಮಿಸ್ಟೇಕ್ ಇದೆ.
ಅಲ್ವಾ? ಸೊ ಈ ರೀತಿ ನಾವು ಅರ್ಥ ಮಾಡ್ಕೋಬೇಕು. ಆಕ್ಚುಲಿ ಇದು ಪಾರ್ಟ್ ಬಂದು ನಮ್ಗೆ ಏನು ಪಾರ್ಟ್ಸ್ ಆಫ್ ಸ್ಪೀಚ್ ನೀವು ಕೇಳಿರ್ಬೇಕಲ್ಲ. ಎಸ್, ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಎಂಟಿದೆಯಾ ಅಲ್ವಾ? ಏನು ನೌನು, ಪ್ರನೌನ್, ವರ್ಬ್, ಅಡ್ವರ್ಬ್, ಅಡ್ಜೆಕ್ಟಿವ್, ಪ್ರಿಪೋಸಿಷನ್, ಕಂಜಂಕ್ಷನ್, ಇಂಟರ್ಜೆಕ್ಷನ್. 1 2 3 4 5 6 7 8 ಇದೆ ನೋಡಿ ಅಲ್ವಾ? 8 ಪಾರ್ಟ್ಸ್ ಆಫ್ ಸ್ಪೀಚ್ ಇದೆ. ಆ 8 ಪಾರ್ಟ್ಸ್ ಆಫ್ ಸ್ಪೀಚ್ ಕೂಡ ಇಲ್ಲಿ ನಿಮ್ಗೆ ಕೊಡ್ತಾರೆ ಈ ಒಂದು ಗ್ರಾಮರ್ ಪಾರ್ಟ್ ಅಲ್ಲಿ. ಅರ್ಥ ಆಗ್ತಾ? ಈಗ 2 ಬಂತಷ್ಟೇ ನೋಡಿ, ಒಂದ್ ಸೆಂಟೆನ್ಸ್ ಅಲ್ಲಿ 2 ಬಂತು. ಯಾವ್ದು ಮುಗೀತು? ವರ್ಬ್ ಆಯ್ತು, ನೆಕ್ಸ್ಟ್ ಪ್ರಿಪೋಸಿಷನ್ ಕೊಟ್ರು. ಅದೇ ರೀತಿ ನೆಕ್ಸ್ಟ್ ಒಂದೊಂದು ಸೆಂಟೆನ್ಸ್ ಇದೆ. ಸ್ವಾಮಿ ಹರೀಡ್ ಗಾಟ್ ಅಪ್ ಅಂಡ್ ಸ್ಪ್ರೆಡ್ ಹಿಸ್ ಬೆಡ್ ಅಂಡರ್ ದ ಬೆಂಚ್ ಬಟ್ ಕ್ರೌಚ್ಡ್ ದೇರ್ ಅಂತ ಇದೆ. ಇಲ್ಲಿ ಅಡ್ವರ್ಬಿಯಲ್ ಮಿಸ್ಟೇಕ್ ಅಂತ ಕೊಟ್ಟಿದ್ದಾರೆ. ಆಯ್ತಾ? ಏನ್ ಮಿಸ್ಟೇಕ್ ಇದೆ? ಅಡ್ವರ್ಬ್ ಮಿಸ್ಟೇಕ್ ಇದೆ, ಸರಿ ಮಾಡಿ. ನೆಕ್ಸ್ಟ್ ಕಂಜಂಕ್ಷನ್ ಮಿಸ್ಟೇಕ್ ಇದೆ, ಸರಿ ಮಾಡಿ ಅಂತ ಕೊಟ್ಟಿದ್ದಾರೆ. ಆಯ್ತಾ? ಇಲ್ಲಿ ಏನ್ ಮಾಡಬೇಕು? ಏನ್ ತಪ್ಪಿದೆ? ಈಗ ನಾವು ಇಲ್ಲಿ ಏನ್ ಮಾಡ್ಬೇಕಾಗತ್ತೆ? ಅಡ್ವರ್ಬ್ಸ್ ಯಾವ್ದೆಲ್ಲ ಇದೆ ಅಂತ ನಾವು ಚೆಕ್ ಮಾಡ್ಬೇಕು. ಗೊತ್ತಿದ್ಯಾ ಅಡ್ವರ್ಬ್ಸ್ ಹೇಗೆ ಚೆಕ್ ಮಾಡ್ಬೇಕು ಅಂತ? ಓಕೆ ಸ್ಟೂಡೆಂಟ್ಸ್, ಇಲ್ಲಿ ಅಡ್ವರ್ಬ್ ಅಂದ್ರೆ ಹೇಗೆ ನೋಡಿ. ಅಡ್ವರ್ಬ್ ಇಲ್ಲಿ ಹೇಳುತ್ತೆ ನೋಡಿ, ವರ್ಬ್ನ ಮಾಡಿಫೈ ಮಾಡಿದ್ರೆ ಅದನ್ನ ಅಡ್ವರ್ಬ್ ಅಂತ, ಡಿಸ್ಕ್ರೈಬ್ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ವರ್ಬ್ ಅನ್ನೋದು ಆಕ್ಷನ್ ವರ್ಡ್ ಅಲ್ವಾ? ಅದು ಹೇಗ್ ನಡೀತಾ ಇದೆ, ಕೆಲಸ ಹೇಗೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಡಿಸ್ಕ್ರೈಬ್ ಮಾಡ್ತೀವಿ ನೋಡಿ. ಈಗ ಐ ಆಮ್ ರೈಟಿಂಗ್ ಕರೆಕ್ಟ್ಲಿ, ಐ ಆಮ್ ರೀಡಿಂಗ್, ವಾಟ್ ಇಸ್ ದಟ್, ರೈಡಿಂಗ್, ಐ ಆಮ್ ರೀಡಿಂಗ್ ಕರೆಕ್ಟ್ಲಿ ಅಂತ ಹೇಳ್ತೀವಿ ಅಲ್ವಾ? ನೆಕ್ಸ್ಟ್ ರೈಟಿಂಗ್ ನೀಟ್ಲಿ ಅಂತ ಬಳಸ್ತೀವಿ, ಸ್ಪೀಕಿಂಗ್ ಫ್ಲೂಯೆಂಟ್ಲಿ ಅಂತ ಬಳಸ್ತೀವಿ, ಹೌದಲ್ವಾ? ಈ ರೀತಿ ನಾವು ವರ್ಬ್ನ ಅಡ್ವರ್ಬ್ನ ಬಳಸ್ತೀವಿ ನೋಡಿ. ವರ್ಬ್ ರೈಟಿಂಗ್ ಅನ್ನೋದು ವರ್ಬ್, ರೈಟಿಂಗ್ ನೀಟ್ಲಿ ಅನ್ನೋದು ಅಡ್ವರ್ಬ್. ಆಯ್ತಾ? ಸೊ ಅದೇ ರೀತಿ ನೋಡಿ, ನಾವಿಲ್ಲಿ ಸ್ವಾಮಿ ಹರೀಡ್ ಗಾಟ್ ಅಂತಿದೆ. ಗಾಟ್ ಅನ್ನೋದು ವರ್ಬ್. ಅವರು ಹೇಗೆ ತಗೊಂಡ್ರು? ಹರೀಡ್, ಬೇಗನೆ. ಈ ಹರೀಡ್ ಅನ್ನೋದು ಇದು ವರ್ಬ್ ತರ ಕೊಟ್ಟಿದ್ದಾರೆ. ಆಕ್ಚುಲಿ ಇದೇನಾಗ್ಬೇಕು ನಮ್ಗೆ? ಹರೀಡ್ಲಿ ಆಗ್ಬೇಕು. ಅರ್ಥ ಆಯ್ತಾ ಇವಾಗ? ಹರೀಡ್ಲಿ ಗಾಟ್ ಅಪ್. ಗಾಟ್ ಅನ್ನೋದು ವರ್ಬ್, ಸೊ ಹರೀಡ್ಲಿ ಅನ್ನೋದು ಅಡ್ವರ್ಬ್. ಅದಾಯ್ತಲ್ಲ? ಅಡ್ವರ್ಬ್ ಮಿಸ್ಟೇಕ್ ಸಿಗ್ತಾ? ಓಕೆ, ನೆಕ್ಸ್ಟ್ ಕಂಜಂಕ್ಷನ್ಸ್ ಎಲ್ಲಿದೆ ಹುಡುಕಿ ನೋಡೋಣ. ಸ್ವಾಮಿ hurriedly got up and spread his bed under the bench, but crouched there. ಏನಿದು ಬಟ್ ಕ್ರೌಚ್ಡ್ ಅಂತ ಯಾಕೆ ಬಂತು ಅಲ್ವಾ? ಬಟ್ ಕ್ರೌಚ್ಡ್ ಅಂದ್ರೆ ಅಂಡರ್ ದ ಬೆಂಚ್, ಕ್ರೌಚ್ಡ್ ದೇರ್. ಕ್ರೌಚ್ಡ್ ಅಂದ್ರೆ ಬಚ್ಚಿಟ್ಕೊಂಡ ಅಂತ ಇದೆ. ಸೊ ಇಲ್ಲಿ ಆಕ್ಚುಲಿ ಏನ್ ಬರಬೇಕು? ಅಂಡ್ ಬರಬೇಕು. ಎಸ್, ವೆರಿ ಸಿಂಪಲ್ ನೋಡಿ, ಇಷ್ಟೇ. ಆಯ್ತಾ? ಓಕೆ ಸ್ಟೂಡೆಂಟ್ಸ್, ಇದೇ ತರದ ಒಂದಷ್ಟು ಹೆಚ್ಚು ಕ್ವಶನ್ಸ್ಗಳನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಗೊಬರ್ತೀನಿ. ಈಗ ಒಂದು ಲೆಸನ್ ಮುಗಿದಿದೆ, ಒಂದು ಲೆಸನ್ ಆಗಿದೆ. ಸೊ ಹಾಗಾಗಿ ನೆಕ್ಸ್ಟ್ ಏನ್ ಮಾಡ್ತೀನಿ ಅಂತಂದ್ರೆ ಪರ್ಟಿಕ್ಯುಲರ್ ಆಗಿ ರಿಪೋರ್ಟೆಡ್ ಸ್ಪೀಚ್ ಒಂದು ವಿಡಿಯೋ, ಈ ತರದ ಒಂದು ಮಿಸ್ಟೇಕ್, ಎರರ್ಸ್ ಟಾಪಿಕ್ ಅಂತ ಕರಿತಿದ್ದೀರ. ಏನ್ ಹೇಳಿ? ಎರರ್ಸ್ ಅಂತ ಕರಿತೀವಿ. ಇದನ್ನೇ ಒಂದು ಟಾಪಿಕ್. ನೆಕ್ಸ್ಟ್ ಆಕ್ಟಿವ್ ಅಂಡ್ ಪ್ಯಾಸಿವ್ ತಗೊಬರ್ತೀನಿ. ಓಕೆ, ನೆಕ್ಸ್ಟ್ ಅಬ್ಜೆಕ್ಟಿವ್ ಒಂದು ಟಾಪಿಕ್ ಬರಬೇಕು. ನೆಕ್ಸ್ಟ್ ಅಡ್ವರ್ಬ್ ಒಂದು ಟಾಪಿಕ್. ಈ ತರದ ಟಾಪಿಕ್ಗಳನ್ನು ನಾನು ಇಂಡಿವಿಜುವಲ್ ಆಗಿ ತಗೊಂಡು ಒಂದೇ ಟಾಪಿಕ್ ನಾನು ಕಂಪ್ಲೀಟ್ ವಿತ್ ರೂಲ್ಸ್ ಅದನ್ನ ಹೇಗ್ ಮಾಡಬೇಕು ಎಲ್ಲವನ್ನು ತಿಳಿಸ್ಕೊಡ್ತೀನಿ. ಓಕೆ, ಅದೇ ರೀತಿ ನೀವು ನಾನು ನಮ್ಮ ಒಂದು ಚಾನಲ್ ಅಲ್ಲಿ ಹಾಕುವಂತಹ ವಿಡಿಯೋಸ್ಗಳನ್ನ ಪೂರ್ತಿಯಾಗಿ ವಾಚ್ ಮಾಡಿ, ಪಾಸ್ ಕೊಟ್ಟು ನಿಧಾನಕ್ಕೆ ಅರ್ಥ ಮಾಡ್ಕೊಂಡು ನೀವು ಆನ್ಸರ್ ಮಾಡಕ್ ಟ್ರೈ ಮಾಡಿ. ಅರ್ಥ ಆಯ್ತಾ? ಒಂದಷ್ಟು ಏನು ನೋಟ್ ಮಾಡ್ಕೊಂಡ್ರೆ ಒಳ್ಳೇದು. ನೋಟ್ ಮಾಡ್ಕೊಂಡು ಮಾಡಿ. ಪ್ರತಿ ಸಲ ನೀವು ಮೊಬೈಲ್ ಇಟ್ಕೊಂಡು ವಾಚ್ ಮಾಡಕ್ ಆಗಲ್ಲ. ಆಯ್ತಾ? ಒಂದ್ಸಲ ನೋಟ್ ಮಾಡ್ಕೊಂಡ್ರೆ ಸಾಕು. ಪದೇ ವಿಡಿಯೋ ಜಾಸ್ತಿ ನೋಡಕ್ ಹೋಗ್ಬಾರ್ದು. ಒಂದ್ಸಲ ನೀಟಾಗಿ ನೋಡ್ಕೋಬೇಕು, ಅರ್ಥ ಮಾಡ್ಕೋಬೇಕು, ಅದನ್ನ ಬರ್ಕೋಬೇಕು. ನೆಕ್ಸ್ಟ್ ಬುಕ್ ನ ರೆಫರ್ ಮಾಡ್ಬೇಕು. ನೀವು ಮೊಬೈಲ್ ಮುಂದೆ, ಲ್ಯಾಪ್ಟಾಪ್ ಮುಂದೆ ಕುತ್ಕೊಂಡು ಕಲಿಯುವಂತ ಏಜ್ ಅಲ್ಲ. ಆಯ್ತಾ? ಕಲಿಯುವಂತರು ಕಲಿತಾರೆ. ಸೊ ನೀವು ಏನ್ ಮಾಡ್ಬೇಕಾಗತ್ತೆ? ಅದನ್ನ ನೀಟಾಗಿ ಬರ್ಕೋಬೇಕು. ಬರ್ದಿಟ್ಕೊಂಡು ಅದನ್ನ ನೀವು ಶಾಲೆಯಲ್ಲಿದ್ದಾಗ, ಮನೆಯಲ್ಲಿದ್ದಾಗ, ಎಸ್, ವೆನೆವರ್ ಯು are busy with the book, just you focus on that, you revise that. So it is very helpful, my dear friends. Okay, thank you so much for watching my video. Thank you.